ಹಾಯ್ ಸ್ನೇಹಿತರೆ, ನಾನು ಶಂಕರ್, ಸಾಧನಾ ಶಂಕರ್ ಅಕಾಡೆಮಿ ಶಿಕಾರಿಪುರ. ಸೊ ಸ್ನೇಹಿತರೆ, ಇವತ್ತು ತಮ್ಮ ಜೊತೆಗೆ ಒಂದು ಬ್ಯೂಟಿಫುಲ್ ಆಗಿರತಕ್ಕಂಥ ಟಾಪಿಕ್, ದಟ್ ಈಸ್ ಹಿಸ್ಟಾಲಜಿ, ಅಂಗಾಂಶ ಶಾಸ್ತ್ರ. ಸೊ ಈ ಹಿಸ್ಟಾಲಜಿ ಮೇಲೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೇ ಪ್ರಶ್ನೆ ಬರಲಿ, ನೀವು ಬ್ಯೂಟಿಫುಲ್ಲಾಗಿ ಫೇಸ್ ಮಾಡೋ ಹಾಗೆ ಇವತ್ತು ಚರ್ಚೆ ಮಾಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ನಿಮ್ಮ ಸಾಧನಾ ಶಂಕರ್ ಅಕಾಡೆಮಿ. ಸೊ ನಿಮ್ಮ ಹೃದಯದಿಂದ ನಿಮ್ಮ ಹೃದಯವಂತ ಸ್ನೇಹಿತರಿಗೆ ಒಂದು ಬ್ಯೂಟಿಫುಲ್ ಆಗಿ ಶೇರ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಏನೆಲ್ಲ ನಮ್ಮ ಅಕಾಡೆಮಿಯನ್ನು ಫಾಲೋ ಮಾಡ್ತಾ ಇರೋ ಹುಡುಗರು ಇರ್ಬೋದು ಅಥವಾ ಯಾರೇ ಆಸ್ಪಿರೆಂಟ್ಸ್ ಇರಿ, ಅವರೆಲ್ಲರ ಲೈಫಲ್ಲಿ ಗಣೇಶ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಖುಷಿ ಕೊಡಲಿ ಅಂತ ಹೇಳ್ತಾ, ಸೊ ಸ್ನೇಹಿತರೆ, ಇದು ಸಾಧನಾ ಶಂಕರ್ ಅಕಾಡೆಮಿ ನಿಮಗಾಗಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಆಫ್ಲೈನ್ ಕ್ಲಾಸಸ್ಗಳನ್ನು ಮಾಡ್ತಾ ಇದೆ ಸ್ನೇಹಿತರೆ. ಅದರಲ್ಲೂ ಕೂಡ ಒಂದು ಹೊಸ ಪ್ರಾಜೆಕ್ಟ್. ಸೊ ಆಲ್ರೆಡಿ ಅನೇಕ ಅಡ್ವರ್ಟೈಸ್ಮೆಂಟ್ಗಳನ್ನು ನಮ್ಮ ಅಕಾಡೆಮಿಯಿಂದ ನೋಡಿದ್ದೀರಾ ನೀವು. ದಟ್ ಈಸ್ ಒಂದು ದಿವಸಕ್ಕೆ 10 ಗಂಟೆ, 30 ದಿವಸ 300 ಗಂಟೆ, ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ PC ಪ್ಯಾಕೇಜ್. ಸೊ ಬರೀ PC ಪ್ಯಾಕೇಜ್ ಅಲ್ಲ ಸ್ನೇಹಿತರೆ, SDA, FDA, ಸೊ KS ಯಾವುದೇ ಎಕ್ಸಾಮ್ ಇರಲಿ, ಆ ಎಕ್ಸಾಮಿಗೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಫೌಂಡೇಶನ್ ಕೋರ್ಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲ ಕಂಟೆಂಟ್ಗಳ ಒಂದು ಎಲಿಮಿನೇಟರಿ ನಾಲೆಡ್ಜ್ ನಿಮಗೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ತಿಂಗಳಲ್ಲಿ ಸಿಗುತ್ತೆ. ಇದರ ಸದಾವಕಾಶವನ್ನು ತಾವೆಲ್ಲರೂ ಕೂಡ ಬಳಸ್ಕೋಬೋದು ಸ್ನೇಹಿತರೆ. ಆಲ್ರೆಡಿ ಒಂದು ಬ್ಯಾಚ್ ಭರ್ಜರಿಯಾಗಿ ಮುನ್ನುಗ್ತಾ ಇದೆ. ಇದೇ ಸೋಮವಾರ ಅಂದರೆ 12ನೇ ತಾರೀಕಿಂದ ಮತ್ತೆ 2ನೇ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದರ ಜೊತೆಗೆ ಏನು ಈಗ ಹೈಸ್ಕೂಲ್ ಟೀಚರ್ಸ್ಗಳನ್ನು ಕಾಲ್ ಮಾಡ್ತಾ ಇದ್ದಾನೆ, ಯಾರಾದರೂ ಕೂಡ ಈ ಸೈನ್ಸ್ ಬ್ಯಾಕ್ಗ್ರೌಂಡ್ನವ್ರು ಇದ್ದರೆ, ಸೊ ಸೈನ್ಸ್ ಬೇರೆ ಎಲ್ಲ ಬ್ಯಾಕ್ಗ್ರೌಂಡ್ನವರು ಕೂಡ ನಮ್ಮ ಕಂಪ್ಲೀಟಾಗಿ ಆ ಕ್ಲಾಸಸ್ಗಳನ್ನು ಮಾಡುತ್ತೆ. ಎಸ್ಪೆಷಲಿ ಸೈನ್ಸ್ ಬ್ಯಾಕ್ಗ್ರೌಂಡ್ನವ್ರು ಇದ್ದರೆ ನೀವು ಈ ಕೆಳಕಂಡ ಇರತಕ್ಕಂಥ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಸೊ ಆ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು 30 ಮೆಂಬರ್ಸ್ನ ಮೇಲ್ಗಡೆ ಇದ್ದರೆ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಸೈನ್ಸ್ನ ಕಂಪ್ಲೀಟ್ ಕಾನ್ಸೆಪ್ಟನ್ನು ಶಂಕರ್ ಸರ್ ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾರೆ. 100ಕ್ಕೆ 100 ತಾವು ಯಾವುದೇ ಭಯ ಇಲ್ಲದಂಗೆ ಟೀಚರ್ ಪೋಸ್ಟ್ ಸೆಲೆಕ್ಟ್ ಆಗ್ತೀರಿ. ಅಷ್ಟೇ ಅಲ್ಲ, ನಿಮ್ಮ ಕ್ಲಾಸ್ ರೂಮಲ್ಲೂ ಕೂಡ ಅಷ್ಟೇ ಕಾನ್ಫಿಡೆನ್ಸಲ್ಲಿ ಹೋಗಬೇಕು. ಆ ಲೆವೆಲ್ ನಿಮ್ಮನ್ನು ನಾವು ರೆಡಿ ಮಾಡ್ತೀವಿ ಅಂತ ಹೇಳ್ತಾ ಈ ಒಂದು ಸುವರ್ಣಾವಕಾಶನ ಬಳಸ್ಕೊಳ್ಳಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಟಾಪಿಕಲ್ಲಿ ನಾನು ಫಸ್ಟ್ ಕ್ವಶನ್ ತೊಗೊಂಡಿದ್ದೀನಿ, ದಟ್ ಈಸ್ ಹಿಸ್ಟಾಲಜಿ. ಸರ್ ಏನು ಸರ್ ಇದು ಹಿಸ್ಟಾಲಜಿ? ನಮ್ಮ ಹಿಸ್ಟ್ರಿ ಹುಡುಗರು ಅನ್ಕೋತಾರೆ, ಓ ಹಿಸ್ಟ್ರಿ ಇರ್ಬೋದಾ? ಸೊ ಮತ್ತು ಇಲ್ಲಿ ಯಾವುದೂ ಆಪ್ಷನಲ್ಲಿ ಇತಿಹಾಸ ಅನ್ನೋ ಪದನೇ ಇಲ್ವಲ್ಲ. ಸೊ ಸಿಂಪಲ್ ಸ್ನೇಹಿತರೆ, ಹಿಸ್ಟಾಲಜಿ ಅಂದರೆ ಅಂಗಾಂಶ ಶಾಸ್ತ್ರ ಅಂತ. ಸೊ ಇಲ್ಲಿ ಯಾವ ಕ್ವಶನ್ ರೆಡಿ ಆಗುತ್ತೆ ಅಂದರೆ ಅಂಗಾಂಶ ಮತ್ತು ಅದರ ಕಾರ್ಯ. ಅಂಗಾಂಶ ಅದರ ಕಾರ್ಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ಜೀವಶಾಸ್ತ್ರದ ವಿಭಾಗಕ್ಕೆ ನಾವೇನಂತ ಕರಿತೀವಿ, ದಟ್ ಈಸ್ ಹಿಸ್ಟಾಲಜಿ ಅಂತ ಕರಿತೀವಿ, ದ ಸ್ಟಡಿ ಆಫ್ ಟಿಶ್ಯೂ ಆ್ಯಂಡ್ ದೇರ್ ಫಂಕ್ಷನ್ಸ್. ಸೊ ನೆಕ್ಸ್ಟ್ ಸ್ನೇಹಿತರೆ, ಈ ಹಿಸ್ಟಾಲಜಿಯಲ್ಲಿ ನಾವು ದಟ್ ಇಸ್ ದ ಅನಿಮಲ್ ಹಿಸ್ಟಾಲಜಿ ಅಂಡ್ ಪ್ಲಾಂಟ್ ಹಿಸ್ಟಾಲಜಿ, ಸಸ್ಯ ಅಂಗಾಂಶ ಶಾಸ್ತ್ರ, ಅಂಗಾಂಶ ಮತ್ತು ಪ್ರಾಣಿ ಅಂಗಾಂಶಗಳು ಅಂತ ಅಧ್ಯಯನ ಮಾಡ್ಕೋತೀವಿ. ಸಸ್ಯ ಅಂಗಾಂಶಗಳಲ್ಲಿ ಸಸ್ಯದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂಥ ಅಂಗಾಂಶ ವರ್ಧನ ಅಂಗಾಂಶ ಅಂತ ಅನ್ಕೋತೀವಿ. ಆ ವರ್ಧನ ಅಂಗಾಂಶದ ಆಧಾರದ ಮೇಲೆ ಒಂದು ಪ್ರಶ್ನೆಯನ್ನು ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ಸಸ್ಯದ ಬೆಳವಣಿಗೆಗೆ ಕಾರಣವಾಗಿರ್ತಕ್ಕಂತಹ ನಿರಂತರ ಕೋಶ ವಿಭಜನ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ವರ್ಧನ ಅಂಗಾಂಶ ಸಸ್ಯದ ಎತ್ತರವನ್ನು ಹೆಚ್ಚಿದರೆ ಅದಕ್ಕೇನಂತ ಕರಿತೀವಿ, ಸಸ್ಯದ ಕಾಂಡದ ಸುತ್ತಳತೆಯನ್ನು ಹೆಚ್ಚಿದರೆ ಅದಕ್ಕೇನಂತ ಕರಿತೀವಿ, ಆ ಸಸ್ಯಗಳಲ್ಲಿ ಅಲ್ಲಲ್ಲಿ ಬ್ರಾಂಚಸ್ಗಳನ್ನು ಓಪನ್ ಮಾಡಿದ್ರೆ ಅದಕ್ಕೇನಂತ ಕರಿತೀವಿ. ಸೊ ಸಿಂಪಲ್ ಸ್ನೇಹಿತರೆ, ಸಸ್ಯದ ಕಾಂಡದ ತುದಿ ಮತ್ತು ಬೇರಿನ ತುದಿಗಳಲ್ಲಿ ಇದ್ದು ಆ ಕಾಂಡ ಮತ್ತು ಬೇರು, ಸೊ ಒಟ್ಟಾರೆಯಾಗಿ ಸಸ್ಯದ ಎತ್ತರವನ್ನು ಹೆಚ್ಚಿಸ್ತಕ್ಕಂಥ ವರ್ಧನ ಅಂಗಾಂಶ ಎಪಿಕಲ್ ವರ್ಧನ ಅಂಗಾಂಶ. ಅದರ ಜೊತೆಗೆ ಸಸ್ಯದ ಕಾಂಡದ ಸುತ್ತಳತೆಯನ್ನು ಹೆಚ್ಚಿಸ್ತಕ್ಕಂಥ ಅಂಗಾಂಶ ಪಾರ್ಶ್ವವರ್ಧನ ಅಂಗಾಂಶ. ನೆಕ್ಸ್ಟ್ ಅಲ್ಲೇನು ನೋಡಲ್ ಇಂಟರ್ನೋಡಲ್ ರೀಸನ್ ಇದೆ, ಅಲ್ಲಿ ಬ್ರಾಂಚಸ್ಗಳನ್ನು ಉಂಟು ಮಾಡ್ತಕ್ಕಂಥ ವರ್ಧನ ಅಂಗಾಂಶ, ದಟ್ ಈಸ್ ಅಂತರ್ಗಣ್ಣು ವರ್ಧನ ಅಂಗಾಂಶ. ಸೊ ಸ್ನೇಹಿತರೆ, ಇಲ್ಲಿ ನಾನು ಕಾಂಡದ ಸುತ್ತಳತೆಯನ್ನು ತಗೊಂಡಿದ್ದೀನಿ, ಹಾಗಾಗಿ ಬಿ ಈಸ್ ದ ಲ್ಯಾಟ್ರಲ್ ಮೆರಿಸ್ಟಮ್ಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಇವುಗಳಲ್ಲಿ ಯಾವುದು ಸಜೀವ ಕೋಶವಲ್ಲ? ಓಕೆ ನೋಡಿ, ಈ ಕ್ವಶನ್ಸ್ಗಳನ್ನು, ಈ ಆಪ್ಷನ್ಸ್ಗಳನ್ನು ನಾನು ಎಲ್ಲಿಂದ ತಗೊಂಡಿದ್ದೀನಿ ಅಂದರೆ ಸಸ್ಯ ಅಂಗಾಂಶದ ವಿಧವಾಗಿರ್ತಕ್ಕಂಥ ಶಾಶ್ವತ ಅಂಗಾಂಶಗಳಿಂದ ತಗೊಂಡಿದ್ದೀನಿ ನಾನು. ಶಾಶ್ವತ ಅಂಗಾಂಶದಲ್ಲಿ 2 ಥರ ಬರುತ್ತೆ, ಒಂದು ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಆ ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ ಅಂತ ಇದೆಯಲ್ವಾ. ಈ ಪೇರಂಕೈಮ, ಕೋಲಂಕೈಮ ಸಜೀವ ಕೋಶಗಳು ಸ್ನೇಹಿತರೆ. ಈ ಸ್ಕ್ಲೀರಂಕೈಮ ಅಂತಕ್ಕಂಥದ್ದು ನಿರ್ಜೀವ ಕೋಶ. ಹಾಗಾಗಿ ಇಲ್ಲಿ ಕ್ವಶನ್ ಯಾವುದು ಸಜೀವ ಕೋಶ ಅಲ್ಲ ಅಂತ ನಾನು ಕೇಳಿದ್ದೀನಿ. ಹಾಗಾಗಿ ಪೇರಂಕೈಮ, ಕೋಲಂಕೈಮ ಸಜೀವ ಕೋಶ, ಸ್ಕ್ಲೀರಂಕೈಮ ನಿರ್ಜೀವ ಕೋಶ, ದಟ್ ಈಸ್ ಸಿ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸರ್ ಪೇರಂಕೈಮ, ಕೋಲಂಕೈಮ, ಸ್ಕ್ಲೀರಂಕೈಮ ಬಂದಮೇಲೆ ಬೇರೆ ಏನಾದರೂ ಪ್ರಶ್ನೆ ಬರ್ಬೋದಾ? ಎಸ್ ಸ್ನೇಹಿತರೆ,
ಈ ಪೇರಂಕೈಮ ಕೋಶಗಳು ಎಲ್ಲಿರ್ತವೆ, ಆ ಕೋಶಗಳ ಮಧ್ಯೆ ಖಾಲಿ ಜಾಗ ಇರ್ತಾವೆ. ಖಾಲಿ ಜಾಗ ಇರುತ್ತೆ ಅಂದಮೇಲೆ ಆ ಕೋಶಗಳನ್ನು ಹೊಂದಿರತಕ್ಕಂಥ ಸಸ್ಯದ ಭಾಗವನ್ನು ನಾವು ಸ್ವಲ್ಪ ಮುಟ್ಟಿದ್ರೆ ಸ್ಮೂತ್ ಆಗಿರುತ್ತೆ. ಹಾಗಾಗಿ ಸಸ್ಯದ ಮೃದು ಭಾಗಗಳಲ್ಲಿ ಕಂಡು ಬರ್ತಕ್ಕಂತಹ ಸರಳ ಶಾಶ್ವತ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಪೇರಂಕೈಮ. ಎಕ್ಸಾಂಪಲ್, ಒಂದು ಟೊಮೊಟೊ ಗಿಡದ ಕಾಂಡ ಇದೆ, ಕಾಂಡ ಕಟ್ ಮಾಡಲಿಕ್ಕೆ ಕುಡ್ಗೋಲ್ ಬೇಕು, ಕಂದ್ಲಿ ಬೇಕು ಅಂದರೆ ಕೈಯೇ ಸಾಕು ಸರ್. ಅಯ್ಯೋ ಅಷ್ಟೊಂದು ಮೆತ್ತಗಿದೆ ಅಂದರೆ ಆ ಟೊಮೊಟೊ ಗಿಡದ ಕಾಂಡದಲ್ಲಿ ಯಾವ ಅಂಗಾಂಶಗಳು ಜಾಸ್ತಿ ಇದೆ ಅಂದರೆ ದಟ್ ಇಸ್ ಪೇರಂಕೈಮ ಕೋಶಗಳು ಜಾಸ್ತಿ ಇದೆ ಅಂತ ಅರ್ಥ ಸ್ನೇಹಿತರೆ. ಸೊ ಸ್ನೇಹಿತರೆ, ಒಂದು ಎಳೆ ಸಸ್ಯ ಗಾಳಿ ಚೆನ್ನಾಗಿ ಬೀಸ್ತಾ ಇದೆ, ಬೀಸಿದರೂ ಕೂಡ ಅದು ಬಗ್ಗಿ ಹೇಳ್ತಾ ಇದೆ, ಅದು ಮುರಿತಾ ಇಲ್ಲ. ಯಾಕೆ ಮುರಿತಾ ಇಲ್ಲ ಅಂದರೆ ಅದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಕೋಲಂಕೈಮ ಸ್ನೇಹಿತರೆ. ಸೊ ಈ ಕೋಲಂಕೈಮ ಜೀವಕೋಶಗಳ ಮಧ್ಯೆ ಪೆಕ್ಟಿನ್ ಎಂಬ ಕೆಮಿಕಲ್ ಇರೋದ್ರಿಂದ ಈ ಪೆಕ್ಟಿನ್ ಸ್ವಲ್ಪ ಪೇರಂಕೈಮಕ್ಕಿಂತನೂ ಈ ಕೋಲಂಕೈಮ ಅಂಗಾಂಶಗಳು ಸ್ವಲ್ಪ ಗಡಸಾಗತ್ತೆ. ಸ್ವಲ್ಪ ಗಡಸಾದಾಗ ಏನಾಗತ್ತೆ ಅಂದರೆ ಈ ಸಸ್ಯ ಎಷ್ಟೇ ಬಗ್ಗಿದ್ರೂ ಕೂಡ ಮುರಿಯಲ್ಲ. ಹಾಗಾಗಿ ಸಸ್ಯಗಳಿಗೆ ಬೇಕಾಗಿರೋ ಆಂತರಿಕ ಆಧಾರವನ್ನು ಕೊಡ್ತಕ್ಕಂಥ ಅಂಗಾಂಶ ದಟ್ ಇಸ್ ದ ಕೋಲಂಕೈಮ. ಈ ಪೇರಂಕೈಮ ಕೋಲಂಕೈಮ ಎರಡೂ ಅಂಗಾಂಶಗಳು ಪ್ರೌಢಾವಸ್ಥೆಗೆ ಬಂದಾಗ ಲಿಗ್ನಿನ್ ಎಂಬ ಕೆಮಿಕಲ್ ರಿಲೀಸ್ ಆಗುತ್ತೆ. ಆ ಲಿಗ್ನಿನ್ ಈ ಎರಡೂ ಅಂಗಾಂಶಗಳಿಗೆ ಒಂಥರ ವಿಷ ಇದ್ದಂಗೆ. ಆ ಸಂದರ್ಭದಲ್ಲಿ ಆ ಲಿಗ್ನಿನ್ ಆ ಪೇರಂಕೈಮ ಕೋಲಂಕೈಮದಲ್ಲಿರ್ತಕ್ಕಂಥ ನ್ಯೂಕ್ಲಿಯಸ್ ಅನ್ನು ಡೆಸ್ಟ್ರಾಯ್ಡ್ ಮಾಡಿಬಿಡತ್ತೆ. ಅವಾಗ ಪೇರಂಕೈಮ ಕೋಲಂಕೈಮ ಎರಡು ಸಜೀವ ಕೋಶಗಳು ನ್ಯೂಕ್ಲಿಯಸ್ ಅನ್ನು ಕಳ್ಕೊಂಡು ನಿರ್ಜೀವ ಕೋಶಗಳಾಗಿ ಬದಲಾವಣೆ ಆಗತ್ತೆ. ಆ ನಿರ್ಜೀವ ಕೋಶಗಳೇ ಸ್ಕ್ಲೀರಂಕೈಮ ಸ್ನೇಹಿತರೆ. ಸೊ ಸ್ನೇಹಿತರೆ, ಪೇರಂಕೈಮ ಕೋಲಂಕೈಮ ಸ್ಕ್ಲೀರಂಕೈಮ ಆದಂಗೆ ಸಸ್ಯ ಏನಾಗ್ತಾ ಇರುತ್ತೆ, ಹಾರ್ಡ್ ಆಗ್ತಾ ಬರುತ್ತೆ. ಸಸ್ಯಗಳ ದೃಢತೆಗೆ, ಸಸ್ಯಗಳ ಗಟ್ಟಿತನಕ್ಕೆ ಕಾರಣವಾಗಿರ್ತಕ್ಕಂಥ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸ್ಕ್ಲೀರಂಕೈಮ. ಈಗ ನಾನು ಸಸ್ಯ ಮುರಿಯಾಕೆ ಹೋದ್ರೂ ಮುರಿತಾ ಇಲ್ಲ ಅಂದರೆ ಸ್ಕ್ಲೀರಂಕೈಮ ಅಂಗಾಂಶ ಏನಾಗಿದೆ ಅಂತ ಅರ್ಥ, ಅಲ್ಲಿ ಜಾಸ್ತಿ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್, ಕಲ್ಲು ಕೋಶಗಳು ಈ ಕೆಳಕಂಡ ಯಾವ ಅಂಗಾಂಶದಲ್ಲಿ ಕಂಡು ಬರುತ್ತೆ ಅಂತ. ಕಲ್ಲು ಕೋಶಗಳು, ಸ್ಟೋನ್ ಸೆಲ್ಸ್, ಹೊರಧರ್ಮದಲ್ಲಿ ಕಂಡು ಬರ್ತದ, ಸರಳ ಶಾಶ್ವತ ಅಂಗಾಂಶದಲ್ಲಿ ಕಂಡು ಬರುತ್ತಾ, ಆರ್ ಸಂಕೀರ್ಣ ಶಾಶ್ವತ ಅಂಗಾಂಶದಲ್ಲಿ ಕಂಡು ಬರುತ್ತಾ, ಎಲೆಗಳಲ್ಲಿ ಕಂಡು ಬರುತ್ತಾ. ಸೊ ಸ್ನೇಹಿತರೆ, ಆಲ್ರೆಡಿ ಲಾಸ್ಟ್ ಕ್ವಶನ್ ಅಲ್ಲಿ ಹೇಳಿದ್ದೀನಲ್ವಾ, ಪೇರಂಕೈಮ ಕೋಲಂಕೈಮ ಲಿಗ್ನಿನ್ ಸ್ರವಿಕೆಯಿಂದ ಸ್ಕ್ಲೀರಂಕೈಮವಾಗಿ ಬದಲಾವಣೆ ಆಗತ್ತೆ. ಸೊ ಸ್ನೇಹಿತರೆ, ಈ ಲಿಗ್ನಿನ್ ಎಲ್ಲಾದರೂ ಹೆಚ್ಚು ಸ್ರವಿಕೆ ಆದರೆ ಸ್ಕ್ಲೀರಂಕೈಮ ಕೋಶಗಳು ಏನಾಗಿ ಪರಿವರ್ತನೆ ಆಗತ್ತೆ ಅಂದರೆ ದಟ್ ಇಸ್ ಸ್ಟೋನ್ ಸೆಲ್ಸ್, ಕಲ್ಲು ಕೋಶಗಳು, ದಟ್ ಇಸ್ ಸ್ಕ್ಲೀರೈಡ್. ಹಾಗಾದರೆ ಸ್ಕ್ಲೀರಂಕೈಮ ಕೋಶಗಳಲ್ಲಿ ಲಿಗ್ನಿನ್ ಕಡಿಮೆ ಸ್ರವಿಕೆ ಆದರೆ ನಾರು ಅನ್ನೋ ರಚನೆ ಕಂಡು ಬರುತ್ತೆ. ಲಿಗ್ನಿನ್ ಸ್ವಲ್ಪ ಜಾಸ್ತಿ ಸ್ರವಿಕೆ ಆದರೆ ಸ್ಕ್ಲೀರೈಡ್ ಎಂಬ ರಚನೆ ಬರುತ್ತೆ. ಈ ಸ್ಕ್ಲೀರಂಕೈಮದ ಸ್ಕ್ಲೀರೈಡ್ ಎಂಬ ರಚನೆಗೆ ನಾವೇನಂತ ಕರಿತೀವಿ, ಸ್ಟೋನ್ ಸೆಲ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ನಮ್ಮ ಸ್ಕ್ಲೀರಂಕೈಮ, ಪೇರಂಕೈಮ, ಕೋಲಂಕೈಮ ಯಾವ ಅಂಗಾಂಶದಲ್ಲಿ ಬರುತ್ತೆ? ಸರಳ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶ ಶಾಶ್ವತ ಅಂಗಾಂಶ ಅಲ್ವಾ? ದಟ್ ಇಸ್ ದ ಬ್ಯೂಟಿಫುಲ್ ರೈಟ್ ಆನ್ಸರ್. ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸರಳ ಶಾಶ್ವತ ಅಂಗಾಂಶದಲ್ಲಿ ಪೇರಂಕೈಮ ಕೋಲಂಕೈಮ ಜೊತೆಗೆ ಇರ್ತಕ್ಕಂಥ ಸ್ಕ್ಲೀರಂಕೈಮದಲ್ಲಿ ಲಿಗ್ನಿನ್ ಜಾಸ್ತಿ ಸ್ರವಿಕೆಯಿಂದ ಸ್ಕ್ಲೀರೈಡ್ ಉಂಟಾಗತ್ತೆ. ಆ ಸ್ಕ್ಲೀರೈಡನ್ನೇ ನಾವೇನಂತ ಕರಿತೀವಿ, ಸ್ಟೋನ್ ಸೆಲ್ಸ್ ಅಂತ ಕರಿತೀವಿ. ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಫ್ಲೋಯಂ ಆಹಾರ ಸಾಗಾಣಿಕೆ. ಓಕೆ ನೋಡಿ, ನಮ್ಮ ಸಸ್ಯ ಇದೆಯಲ್ವಾ, ಆ ಸಸ್ಯ ಅಂದಮೇಲೆ ನಿಮಗೆಲ್ಲ ಕ್ಲಾರಿಟಿ ಇದೆ, ಬೇರು, ಕಾಂಡ, ಎಲೆ. ಹಾಗಾದರೆ ಎಲೆ ಇದೆಯಲ್ವಾ, ಅದು ಸಸ್ಯದ ಅಡುಗೆ ಮನೆ. ಬೇರಿದೆಯಲ್ವಾ, ಅದು ನೀರಿನ ತೊಟ್ಟಿ. ಹಾಗಾದರೆ ಅಡುಗೆ ಮನೆಯಲ್ಲಿ ಅಡುಗೆ ಆಗಬೇಕಪ್ಪ ಅಂದರೆ ಸೊ ಬೇರಿಂದ ನೀರಲ್ಲಿ ಹೋಗಬೇಕು, ಎಲೆಗೆ ಹೋಗ್ಬೇಕು ಅಲ್ವಾ? ಸಿಂಪಲ್ ಸ್ನೇಹಿತರೆ. ಸಸ್ಯಗಳಲ್ಲಿರ್ತಕ್ಕಂಥ ಬೇರು ಒಂಥರ ಮೋಟ್ರ್ ಇದ್ದಂಗೆ. ಸೊ ನೆಕ್ಸ್ಟ್ ನೆಲ ಒಂಥರ ನೀರಿನ ತೊಟ್ಟಿ ಇದ್ದಂಗೆ. ತೊಟ್ಟಿಯಿಂದ ನೀರನ್ನು ಮೋಟ್ರ್ ಏನು ಮಾಡುತ್ತೆ, ಎತ್ತು ಬಿಡುತ್ತೆ ಸ್ನೇಹಿತರೆ. ಆ ಮೋಟ್ರ್ ಎತ್ತಿರ್ತಕ್ಕಂಥ ನೀರು ಹೋಗೋ ಪೈಪ್ ಇದೆಯಲ್ವಾ, ಎಲ್ಲಿಗೆ ಹೋಗ್ಬೇಕು ನೀರು? ಎಲೆಗೆ ಹೋಗ್ಬೇಕಲ್ವಾ? ಆ ನೀರು ಹೋಗೋ ಪೈಪಿಗೆ ನಾವೇನಂತ ಕರಿತೀವಿ, ಜೈಲಮ್ ಅಂತ ಕರಿತೀವಿ. ಜೈಲಮನ್ನು ಜಲವಾಹಕ ಅಂಗಾಂಶ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಜೈಲಮ್ ಕೊಟ್ಟಂತಹ ನೀರನ್ನು, ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡನ್ನು, ಸೂರ್ಯನ ಬೆಳಕನ್ನು ತೆಗೆದುಕೊಂಡು ಸಸ್ಯಗಳು ಎಲೆಗಳಲ್ಲಿ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆಹಾರವನ್ನು ತಯಾರಿಸುತ್ತೆ. ಆ ಆಹಾರ ಪಾಪ ನೀರು ಕೊಟ್ಟಿದೆ ಬೇರು ಅಲ್ವಾ, ಅಲ್ಲಿವರೆಗೂ ತರಬೇಕಲ್ವಾ? ಸೊ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಆಹಾರವನ್ನು ಸಸ್ಯದ ವಿವಿಧ ಭಾಗಗಳಿಗೆ ತರ್ತಕ್ಕಂಥ ಅಂಗಾಂಶ ದಟ್ ಇಸ್ ದ ಫ್ಲೋಯಮ್. ಹಾಗಾದರೆ ಫ್ಲೋಯಮ್ ಅನ್ನೋದು ಆಹಾರನ ಸಾಗಾಣಿಕೆ ಮಾಡುತ್ತೆ. ಹಾಗಾದರೆ ಎಲೆಗಳಲ್ಲಿ ತಯಾರಾಗಿರ್ತಕ್ಕಂಥ ಏನು ಆಹಾರ ಇದೆ, ಆ ಆಹಾರವನ್ನು ಕಾಂಡದ ಮೂಲಕ ಸಸ್ಯದ ವಿವಿಧ ಭಾಗಗಳಿಗೆ ಮೇಲ್ಮುಖ ಮತ್ತು ಕೆಳಮುಖವಾಗಿ ಸಾಗಾಣಿಕೆ ಮಾಡೋದನ್ನು ನಾವೇನಂತ ಕರಿತೀವಿ, ದಟ್ ಇಸ್ ಟ್ರಾನ್ಸ್ಲೊಕೇಶನ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಫ್ಲೋಯಮ್ ಆಹಾರ ಸಾಗಾಣಿಕೆ ಮಾಡೋದನ್ನು ನಾವೇನಂತ ಕರಿತೀವಿ, ಟ್ರಾನ್ಸ್ಲೊಕೇಶನ್. ದಟ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಅದೇ ಬೇರುಗಳು ಹೀರಲ್ಪಟ್ಟಂತಹ ನೀರು
ಜೈಲಮ್ನ ಮೂಲಕ ಎಲೆ ಹೋಗಿ ಪತ್ರರಂಧ್ರಗಳ ಮೂಲಕ ಏನು ಹೊರಗಡೆ ಬರುತ್ತೆ ಅದನ್ನು ನಾವೇನಂತ ಕರಿತೀವಿ ಟ್ರಾನ್ಸ್ಪಿರೇಷನ್. ಹಾಗಾದರೆ ಜೈಲಮ್ ಟ್ರಾನ್ಸ್ಪಿರೇಷನ್, ಫ್ಲೋಯಮ್ ಅಂತ ಇದೆ, ದಟ್ ಇಸ್ ದ ಟ್ರಾನ್ಸ್ಲೋಕೇಶನ್. ಸೊ ಸ್ನೇಹಿತರೆ ಸಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗ್ತೇನೆ ಸ್ನೇಹಿತರೆ. ವರ್ತುಲಾಕಾರದ ನಾಳಕೂರ್ಚೆಗಳು ಎಲ್ಲಿ ಕಂಡು ಬರುತ್ತೆ? ನೋಡಿ, ಸಸ್ಯಗಳಲ್ಲಿ ಆಹಾರವನ್ನು ಸಾಗಾಣಿಕೆ ಮಾಡೋದು ಫ್ಲೋಯಮ್, ನೀರನ್ನು ಸಾಗಾಣಿಕೆ ಮಾಡೋದು ಜೈಲಮ್. ಇವು ಎಲ್ಲಿ ಇರ್ತವೆ? ಇವು ಅಕ್ಕಪಕ್ಕ ಒಟ್ಟಿಗೆ ಇರ್ತವೆ ಸ್ನೇಹಿತರೆ. ಈ ಜೈಲಮ್ ಮತ್ತು ಫ್ಲೋಯಮ್ ಒಟ್ಟಿಗೆ ಇರತಕ್ಕಂಥ ವ್ಯವಸ್ಥೆಗೆ ನಾವೇನಂತ ಕರಿತೀವಿ? ನಾಳಕೂರ್ಚ ಆರ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಕರಿತೀವಿ. ಹಾಗಾದ್ರೆ ಈ ನಾಳಕೂರ್ಚೆಗಳು ಏಕದಳ ಸಸ್ಯಗಳಲ್ಲಿ ಹೇಗಿರ್ತದೆ, ದ್ವಿದಳ ಸಸ್ಯಗಳಲ್ಲಿ ಹೇಗಿರ್ತದೆ? ನೋಡಿ, ಏಕದಳ ಸಸ್ಯಗಳನ್ನು ಕಟ್ ಮಾಡಿ ನೋಡಿ, ಸ್ವಲ್ಪ ಮಧ್ಯ ಎಲ್ಲ ಗಟ್ಟಿ ಇರ್ತದೆ. ಓಕೆ, ನೋ, ದ್ವಿದಳ ಸಸ್ಯಗಳನ್ನು ಕಟ್ ಮಾಡಿ ಮಧ್ಯ ಎಲ್ಲ ಗಟ್ಟಿ ಇರ್ತದೆ. ಏಕದಳ ಸಸ್ಯಗಳು ಬಾಳೆ ಗಿಡ, ತೆಂಗಿನ ಗಿಡ, ಸೊ ಗಟ್ಟಿ ಇರಲ್ಲ. ಸೊ ಹಾಗಾದರೆ ಏಕದಳ ಸಸ್ಯಗಳು ಗಟ್ಟಿ ಇರೋದಿಲ್ಲ, ದ್ವಿದಳ ಸಸ್ಯಗಳು ಗಟ್ಟಿ ಇರುತ್ತೆ ಅಂದರೆ ಅರ್ಥಾತ್ ದ್ವಿದಳ ಸಸ್ಯಗಳಲ್ಲಿ ನಾಳಕೂರ್ಚೆಗಳು ವರ್ತುಲಾಕಾರದಲ್ಲಿ ಇರ್ತದೆ. ಏಕದಳ ಸಸ್ಯಗಳಲ್ಲಿ ನಾಳಕೂರ್ಚೆಗಳು ಏನಾಗಿರುತ್ತೆ? ಹರಡಿಕೊಂಡಿರುತ್ತೆ, ಸ್ಕ್ಯಾಟ್ರಿಂಗ್ ಆಗಿರುತ್ತೆ. ಹಾಗಾದರೆ ವರ್ತುಲಾಕಾರದ ನಾಳಕೂರ್ಚೆಗಳು ಎಲ್ಲಿ ಕಂಡು ಬರುತ್ತೆ ಅಂದರೆ ದ್ವಿದಳ ಸಸ್ಯಗಳಲ್ಲಿ. ದಟ್ ಇಸ್ ದ ಬಿ ಈಸ್ ದ ರೈಟ್ ಆನ್ಸರ್. ಇನ್ ಫ್ಯೂಚರ್ ಎಕ್ಸಾಮಲ್ಲಿ ಸ್ಕ್ಯಾಟರಿಂಗ್ ವ್ಯಾಸ್ಕ್ಯುಲರ್ ಬಂಡಲ್ಸ್, ಚದುರಿದ ನಾಳಕೂರ್ಚೆಗಳು ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಏಕದಳ ಸಸ್ಯಗಳಲ್ಲಿ ಸ್ನೇಹಿತರೆ. ಈ ಪ್ರಶ್ನೆಗೆ ಬ್ಯೂಟಿಫುಲ್ ಆಗಿ ಬಿ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಎಂಟ್ರಿ ಆಗ್ಬಿಡೋಣ ಸ್ನೇಹಿತರೆ. ಸಸ್ಯಗಳಲ್ಲಿ ನೀರು ಲವಣಾಂಶವನ್ನು ಮಣ್ಣಿಂದ ಹೀರುವ ಭಾಗ ಯಾವುದು? ಒನ್ ಆಫ್ ದ ಬ್ಯೂಟಿಫುಲ್ ಕಾಂಟ್ರವರ್ಸಿ ಕ್ವಶನ್. ಓಕೆ ಸರ್, ಏನು ಸರ್ ಕಾಂಟ್ರವರ್ಸಿ? ನೋಡಿ, ಆಗಲೇ ನಾನು ಹೇಳಿದ್ದೀನಿ ಏನು ಅಂತ. ಸೊ ಸಿಂಪಲ್, ಸಸ್ಯ ಅಂದಮೇಲೆ ಬೇರು ಇರುತ್ತೆ, ಕಾಂಡ ಇರುತ್ತೆ, ಎಲೆ ಇರುತ್ತೆ. ಬೇರು ಕಾಂಡ ಎಲೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ಬೇರು ಕಾಂಡ ಎಲೆಯನ್ನು ಆವರಿಸಿರುವ ಸಸ್ಯದ ಚರ್ಮ. ಆ ಸಸ್ಯದ ಚರ್ಮಕ್ಕೆ ನಾವೇನಂತ ಕರಿತೀವಿ? ಎಪಿಡರ್ಮಿಸ್ ಅಂತ ಕರಿತೀವಿ ಸ್ನೇಹಿತರೆ, ಹೊರಧರ್ಮ ಅಂತ ಕರಿತೀವಿ. ಹಾಗಾದರೆ ಮಣ್ಣಲ್ಲಿರ್ತಕ್ಕಂಥ ನೀರು ಲವಣಾಂಶವನ್ನು ಫಸ್ಟ್ ಯಾವುದು ಹೀರ್ಕೊಳ್ಳುತ್ತೆ ಅಂದರೆ ಹೊರಧರ್ಮ ಹೀರ್ಕೊಳ್ಳುತ್ತೆ. ಹೊರಧರ್ಮ ಹೀರ್ಕೊಂಡು ಯಾವುದಕ್ಕೆ ಕೊಡುತ್ತೆ? ಬೇರಿಗೆ ಕೊಡುತ್ತೆ. ಹಾಗಾದರೆ ಬೇರಲ್ಲಿ ಇರ್ತಕ್ಕಂಥ ಹೊರಧರ್ಮಕ್ಕೆ ನಾವು ಬೇರಿನ ಹೊರಧರ್ಮ ಅಂತ ಹೇಳ್ತೀವಿ? ನೋ, ಬೇರು ರೋಮಗಳು ಅಂತ ಕರಿತೀವಿ. ಹಾಗಾದರೆ ಬೇರು ರೋಮಗಳು ಅಂತಕ್ಕಂಥದ್ದು ಬೇರಿನ ಭಾಗ ಅಲ್ಲ. ಸೊ ಸಿಂಪಲ್, ಆ ಬೇರಿನ ಮೇಲ್ಗಡೆ ಇರತಕ್ಕಂಥ ಚರ್ಮ ಇದೆಯಲ್ವಾ, ಹೊರಧರ್ಮದ ಭಾಗ. ಹಾಗಾಗಿ ಬೇರು ರೋಮಗಳು ಮಣ್ಣಲ್ಲಿರ್ತಕ್ಕಂಥ ನೀರು ಮತ್ತು ಲವಣಾಂಶವನ್ನು ಹೀರ್ಕೊಂಡು ಬೇರಿಗೆ ಕೊಡುತ್ತೆ. ಆ ಬೇರು ರೋಮಗಳನ್ನು ನಾವೇನಂತ ಕರಿತೀವಿ? ಹೊರಧರ್ಮ ಅಂತ ಕರಿತೀವಿ. ಹಾಗಾಗಿ ಹೊರಧರ್ಮ ನೀರು ಮತ್ತು ಲವಣಾಂಶವನ್ನು ಹೀರ್ಕೊಂಡು ಬೇರಿಗೆ ಕೊಡುತ್ತೆ. ಒಂಥರ ನಮ್ಮ ಮೋಟ್ರದ್ದು ಫುಟ್ಬಾಲ್ ಇದ್ದಂಗೆ ಹೊರಧರ್ಮ. ಫುಟ್ಬಾಲ್ ನೀರನ್ನು ಅಬ್ಸಾರ್ವ್ ಮಾಡುತ್ತೆ, ಮೋಟ್ರ್ ನೀರನ್ನು ಎಳ್ಕೊಳ್ಳುತ್ತೆ, ಒತ್ತಡವನ್ನು ಹಾಕಿ ಪೈಪ್ನ ಮೂಲಕ ಕಳಿಸುತ್ತೆ. ಹಾಗಾದರೆ ಸಿಂಪಲ್, ಫುಟ್ಬಾಲ್ ಅಂತಕ್ಕಂತಹ ಹೊರಧರ್ಮ ಆರ್ ಬೇರು ರೋಮ, ಬೇರು ಅಂತಕ್ಕಂಥ ಮೋಟ್ರ್ ನೀರು ಲವಣಾಂಶವನ್ನು ಹೀರ್ಕೊಂಡು ಜೈಲಮ್ ಎಂಬ ಪೈಪ್ನ ಮೂಲಕ, ಕಾಂಡದ ಜೈಲಮ್ ಎಂಬ ಪೈಪ್ನ ಮೂಲಕ ಎಲೆ ಎಂಬ ಅಡುಗೆ ಮನೆಗೆ ಕಳಿಸುತ್ತೆ ಸ್ನೇಹಿತರೆ. ಹಾಗಾಗಿ ಸಸ್ಯಗಳಲ್ಲಿ ನೀರು ಮತ್ತು ಲವಣಾಂಶವನ್ನು ಹೀರ್ಕೊಳ್ತಕ್ಕಂಥ ಭಾಗ ಯಾವುದು ಅಂತ ಕೇಳಿದ್ರೆ ಸಿ, ದಟ್ ಇಸ್ ದ ಎಪಿಡರ್ಮಿಸ್ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗಿಬಿಡೋಣ ಸ್ನೇಹಿತರೆ. ಸೊ ಸ್ನೇಹಿತರೆ, ಕೀಟಹಾರಿ ಸಸ್ಯಗಳಲ್ಲಿ ಕೀಟಗಳನ್ನು ಜೀರ್ಣಿಸುವ ಸಸ್ಯದ ಭಾಗ ಯಾವುದು ಅಂತ. ಅಯ್ಯೋ ಪಾಪ, ಆ ಸಸ್ಯ ಕೀಟ ಯಾಕೆ ತಿನ್ನತ್ತೆ? ಸೊ ಸಿಂಪಲ್ ಸ್ನೇಹಿತರೆ, ಸಸ್ಯದ ಬೆಳವಣಿಗೆಗೆ ಬೇಕಾಗಿರತಕ್ಕಂಥ ಬೃಹತ್ ಪೋಷಕಾಂಶ ನೈಟ್ರೋಜನ್. ನೈಟ್ರೋಜನ್ನ ಸಸ್ಯ ತಗೊಂಡ್ರೆ ಏನಾಗುತ್ತೆ? ಸಸ್ಯ ಚೆನ್ನಾಗಿ ಬೆಳೆಯುತ್ತೆ. ಪಾಪ ಕೆಲವೊಂದು ಸಸ್ಯಗಳು ಜೌಗು ಪ್ರದೇಶದಲ್ಲಿ ಬೆಳೆದು ಬಿಡ್ತಾವೆ. ಜೌಗು ಪ್ರದೇಶದಲ್ಲಿ ಆಟೋಮೆಟಿಕ್ ಆಗಿ ನೀರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ನೈಟ್ರೋಜನ್ ಏನಾಗ್ಬಿಡತ್ತೆ? ಆಳಕ್ಕೆ ಇಳಿದೋಗ್ಬಿಡತ್ತೆ ಅಥವಾ ಹೊರಗಡೆ ಹೋಗ್ಬಿಡತ್ತೆ. ಹಾಗಾದ್ರೆ ಅಲ್ಲಿರ್ತಕ್ಕಂಥ ಮಣ್ಣಲ್ಲಿ ನೈಟ್ರೋಜನ್ ಇರಲ್ಲ. ಸಸ್ಯ ಬೆಳಿಬೇಕು ಅಂದರೆ ನೈಟ್ರೋಜನ್ ಬೇಕಲ್ವಾ? ಅಂತಹ ಜೌಗು ಪ್ರದೇಶದಲ್ಲಿ ಬೆಳೀತಕ್ಕಂತಹ ಏನು ಸಸ್ಯಗಳಿದೆಯಲ್ವಾ, ಆ ಸಸ್ಯಗಳ ಮೇಲೆ ಕೀಟ ಬಂದು ಕೂತಾಗ ಕೀಟವನ್ನು ಜೀರ್ಣಿಸುವುದರ ಮೂಲಕ ನೈಟ್ರೋಜನ್ ಅವಶ್ಯಕತೆಯನ್ನು ಪೂರೈಸಿಕೊಳ್ಳುತ್ತೆ. ಇಂತಹ ಸಸ್ಯಗಳಿಗೆ ನಾವೇನಂತ ಕರಿತೀವಿ ಅಂದರೆ ಕೀಟಹಾರಿ ಸಸ್ಯಗಳು, ಇನ್ಸೆಕ್ಟಿವೋರ್ ಪ್ಲಾಂಟ್ ಅಂತ ಕರಿತೀವಿ. ಹಾಗಾದ್ರೆ ಕೀಟ ಬಂದು ಎಲ್ಲಿ ಕೂರತ್ತೆ? ಕಾಮನ್ ಸೆನ್ಸ್ ಅಲ್ವಾ? ಸೊಳ್ಳೆ ಬಂದು ನನ್ನ ಮೇಲೆ ಎಲ್ಲಿ ಕೂರತ್ತೆ? ಕೈ ಮೇಲೆ. ಕೈ ಮೇಲೆ ಏನಿದೆ? ಚರ್ಮ. ಮುಖದ ಮೇಲೆ ಏನಿದೆ? ಚರ್ಮ. ಸಸ್ಯದ ಯಾವುದೇ ಭಾಗ ಇರಲಿ ಅದರ ಮೇಲೆ ಕೀಟ ಕೂರತ್ತೆ ಅಂದಮೇಲೆ ಅದೇನಾಗಿರುತ್ತೆ? ಹೊರಧರ್ಮ ಆಗಿರುತ್ತೆ. ಸೊ ಸಿಂಪಲ್ ಸ್ನೇಹಿತರೆ, ಸಸ್ಯಗಳ ಹೊರಧರ್ಮ ಈ ಕೀಟಗಳನ್ನು ಜೀರ್ಣ ಮಾಡಿ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಕೀಟಹಾರಿ ಸಸ್ಯಗಳಲ್ಲಿ ಕೀಟಗಳನ್ನು ಜೀರ್ಣಿಸುವ ಭಾಗ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಎಪಿಡರ್ಮಿಸ್. ಸೊ ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿವರೆಗೂ ಒಂದು ಛೋಟಿಸಿ ಕಂಪ್ಲೀಟ್ ಸಸ್ಯ ಅಂಗಾಂಶಗಳ ಬಗ್ಗೆ ಒಂದು ಡಿಸ್ಕಷನ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ಸ್ವಲ್ಪ ಪ್ರಾಣಿ ಅಂಗಾಂಶಗಳ ಬಗ್ಗೆ ಎಂಟ್ರಿ ಆಗೋಣ. ಕಂಪ್ಲೀಟ್ ಏನೂ ಕನ್ಫ್ಯೂಷನ್ಸ್ ಇಲ್ದಂಗೆ ಕಲಿಬೇಕಾ? ಸಾಧನಾ ಶಂಕರ್ ಅಕಾಡೆಮಿ ಆಫ್ಲೈನ್ಗೆ ಬ್ಯೂಟಿಫುಲ್ ಆಗಿ ಎಂಟ್ರಿ ಆಗಿ ಸ್ನೇಹಿತರೆ. ಯಾಕೆಂದರೆ ಒಂದೇ ತಿಂಗಳಲ್ಲಿ
ಶಂಕರ್ ಸರ್ ಬೆಳಗ್ಗೆ 2 ಗಂಟೆ ಮಾಡ್ತಿದ್ದಾರೆ, ರಾತ್ರಿ 2 ಗಂಟೆ, ಸಾಯಂಕಾಲ 2 ಗಂಟೆ, ಎವ್ರಿ ಡೇ 4 ಅವರ್ಸ್. ಆ್ಯಕ್ಚುಲಿ ನಾವು 10 ಗಂಟೆ ಅಂತ ಹೇಳಿದೀವಲ್ವಾ. ನೀವು ಇಲ್ಲಿರೋ ಹುಡುಗರನ್ನ ಬ್ಯೂಟಿಫುಲ್ ಆಗಿ ಸಂಪರ್ಕ ಮಾಡಿ ಸ್ನೇಹಿತರೆ. ಈಗ ನಡೀತಾ ಇರತಕ್ಕಂಥ ಕ್ಲಾಸನ್ನು 10 ಗಂಟೆ ತಗೋತಾ ಇಲ್ಲ ಸ್ನೇಹಿತರೆ, 12 ಆಗ್ತಾ ಇದೆ, 14 ಗಂಟೆ ಆಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ನಾನೇ ಒಂದು ದಿನಕ್ಕೆ 4 ರಿಂದ 5 ಗಂಟೆ ತಗೊಳ್ತಾ ಇದ್ದೀನಿ ಅಂದಮೇಲೆ ನಮ್ಮ ಇಡೀ ಸ್ಟಾಫ್ ಎಷ್ಟು ಅವರ್ ತಗೋತಾ ಇದೆ. ಸಮ್ಟೈಮ್ಸ್ 15 ಗಂಟೆ ದಾಟ್ತಾ ಇದೆ ಸ್ನೇಹಿತರೆ. ಈ ಸುವರ್ಣ ಅವಕಾಶವನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಫೌಂಡೇಶನ್ ಕೋರ್ಸ್ ಎಲ್ಲ ಎಕ್ಸಾಮ್ಗಳಿಗೆ ಇದು PC ಫ್ಯಾಕ್ಟ್ರಿ. PC ಅವರು ಡೈರೆಕ್ಟ್ ಕೇಳಿ ಡೈರೆಕ್ಟಾಗಿ ಹೋಗಿ ಟಿಕ್ ಮಾಡ್ಬೋದು. ಆದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದೋರಿಗೆ 1 ತಿಂಗಳು ಈ ಕೋರ್ಸ್ ಕೇಳಿ ಆರಾಮ್ ಹೋಗಿ ಮನೆಯಲ್ಲಿ ಬ್ಯೂಟಿಫುಲ್ಲಾಗಿ ನಮ್ಮ ಕನೆಕ್ಟಲ್ಲಿದ್ದು ನಮ್ಮ ಜೊತೆಗಿದ್ದು ಆರಾಮ್ ತಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡ್ಬೋದು. ಆರಾಮ್ KS IAS FDA ಎಲ್ಲವೂ ಮಾಡ್ಬೋದು ಸ್ನೇಹಿತರೆ. ಈ ಫೌಂಡೇಶನ್ ಕೋರ್ಸನ್ನು ಯಾವ ಕಾರಣಕ್ಕೂ ಮರಿಬೇಡಿ. ಇಡೀ ಕರ್ನಾಟಕದಲ್ಲಿ ಯಾರು ವಿಜ್ಞಾನ ಟೀಚರ್ ಆಗ್ತೀರಾ, ಆ ವಿಜ್ಞಾನ ಟೀಚರ್ ಆಗಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಸೊ ಕಂಪ್ಲೀಟ್ ವಿಜ್ಞಾನದ ಕಹಾನಿಯನ್ನು ನಿಮ್ಮ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಸೊ ಕಂಪ್ಲೀಟ್ ಸೈನ್ಸ್ ಬಗ್ಗೆ ಕಂಪ್ಲೀಟ್ ನನ್ನ ಜೊತೆಗೆ ನೀವು ಡಿಸ್ಕಷನ್ ಮಾಡಬೇಕಾ, ಈ ನಂಬರಿಗೆ ಕನೆಕ್ಟ್ ಮಾಡಿ ಹೇಳಿ ಕಂಪ್ಲೀಟ್ ಅಡ್ಮಿಷನನ್ನು ತಗೊಳ್ಳಿ ಸ್ನೇಹಿತರೆ. 100% ನಿಮ್ಮ ಜೊತೆಗೆ ನೀನು ಕಂಪ್ಲೀಟ್ ಟೀಚರ್ ಪೋಸ್ಟಿಗೆ ಏನು ಬೇಕು ಎಲ್ಲ ಸೈನ್ಸನ್ನು ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಸಿಂಪಲ್ ಪ್ರಾಣಿ ಅಂಗಾಂಶಕ್ಕೆ ಒಂದು ಚುಟಿಸಿ ಎಂಟ್ರಿ ಮಾಡೋಣ ಸ್ನೇಹಿತರೆ. ಇವುಗಳಲ್ಲಿ ಯಾವುದು ಪ್ರಾಣಿ ಅಂಗಾಂಶ ಅಲ್ಲ. ಸೊ ಸಿಂಪಲ್, ಇವುಗಳಲ್ಲಿ ಯಾವುದು ಪ್ರಾಣಿ ಅಂಗಾಂಶ ಅಲ್ಲ? ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಶಾಶ್ವತ ಅಂಗಾಂಶ, ಸಂಯೋಜಕ ಅಂಗಾಂಶ. ಸಾರ್ ನೀವು ಅಲ್ಲೇ ಹೇಳಿದ್ದೀರಾ ಸರ್, ಶಾಶ್ವತ ಅಂಗಾಂಶ, ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ, ಅದು ಸಸ್ಯ ಅಂಗಾಂಶ. ದಟ್ ಇಸ್ C is the right ಸ್ನೇಹಿತರೆ. ಹಾಗಾದರೆ ಅನುಲೇಪಕ ಅಂಗಾಂಶ ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಎಪಿಥೀಲಿಯಲ್ ಟಿಶ್ಯೂ, ಸ್ನಾಯು ಅಂಗಾಂಶ ಪ್ರಾಣಿಗಳಲ್ಲಿ ಕಂಡುಬರುತ್ತೆ ಮಸ್ಕ್ಯುಲರ್ ಟಿಶ್ಯೂ, ಪರ್ಮನೆಂಟ್ ಟಿಶ್ಯೂ ಇಟ್ ಈಸ್ ನಾಟ್ ಎ ಅನಿಮಲ್ ಟಿಶ್ಯೂ, ಇಟ್ ಈಸ್ ಎ ಪ್ಲಾಂಟ್ ಟಿಶ್ಯೂ, ಕನೆಕ್ಟಿವ್ ಟಿಶ್ಯೂ ಇದು ಅನಿಮಲ್ ಟಿಶ್ಯೂ. C is the right ಆನ್ಸರ್. ಹಾಗಾದರೆ ಪ್ರಾಣಿ ಅಂಗಾಂಶಗಳು ಎಷ್ಟಿದೆ? 4 ಇದೆ. ಹಾಗಾದ್ರೆ ಒಂದಲ್ಲ ಅಂದಮೇಲೆ ಇನ್ನೊಂದು ಯಾವುದು? ಇನ್ನೊಂದು ಎಲ್ರಿಗೂ ಬೇಕಾಗಿರೋ ನರ ಅಂಗಾಂಶ ಸ್ನೇಹಿತರೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ಅನುಲೇಪಕ ಅಂಗಾಂಶದ ಪ್ರಮುಖ ಕಾರ್ಯ ಏನು? ಅಯ್ಯೋ, ಅನುಲೇಪಕ ಅಂಗಾಂಶ ಎಲ್ಲಿ ಕಂಡು ಬರುತ್ತೆ? ಸೊ ಸಿಂಪಲ್ ಸ್ನೇಹಿತರೆ, ಈ ಎಪಿಥೀಲಿಯಲ್ ಟಿಶ್ಯೂ ಏನಿದೆ, ಜೀವಿಯ ದೇಹದ ಒಳ ಅಂಗಗಳ ಇಂಟರ್ನಲ್ ಆರ್ಗಾನ್ಸ್, ಒಳ ಅಂಗ, ಅನ್ನನಾಳ ಇರ್ಬೋದು, ಜಠರ ಇರ್ಬೋದು, ಸಣ್ಣ ಕರಳಿರ್ಬೋದು, ದೊಡ್ಡ ಕರಳಿರ್ಬೋದು, ಈ ಒಳ ಅಂಗಗಳಿದೆಯಲ್ವಾ, ಆ ಒಳ ಅಂಗಗಳ ಹೊರ ಮತ್ತು ಒಳ ಚರ್ಮ, ಅದರ ಔಟರ್ ಲೇಯರ್ ಅಂಡ್ ಇನ್ನರ್ ಲೇಯರಲ್ಲಿ ಇರ್ತಕ್ಕಂಥ ಒಂದು ತೆಳುವಾಗಿರ್ತಕ್ಕಂಥ ಪದರ ಇದೆಯಲ್ವಾ, ಆ ಪದರವನ್ನೇ ಎಪಿಥೀಲಿಯಲ್ ಟಿಶ್ಯೂ ಅಂತ ಕರಿತೀವಿ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಅನುಲೇಪಕ ಅಂಗಾಂಶದ ಪ್ರಮುಖ ಕಾರ್ಯ ತಮ್ಮೆಲ್ಲರಿಗೂ ಗೊತ್ತಿದೆ. ಜಠರಕ್ಕೆ ಆಹಾರ ಹೋಯಿತು ಅಂದರೆ ಜಠರ ಪೆಪ್ಸಿನನ್ನು ಸ್ರವಿಸುತ್ತೆ, HCl ಅನ್ನು ಸ್ರವಿಸುತ್ತೆ, ಒಟ್ಟಾರೆಯಾಗಿ ರಸಗಳನ್ನು ಉತ್ಪತ್ತಿ ಮಾಡುತ್ತೆ. ಹಾಗಾದರೆ ಸ್ರವಿಕೆ ಇದರ ಬ್ಯೂಟಿಫುಲ್ ಕೆಲಸ. ಆ ರಸ ಆಹಾರದಲ್ಲಿ ಸೇರ್ಕೊಳ್ಳೋದ್ರಿಂದ ಆಹಾರ ಸುಲಭವಾಗಿ ಬಾಯಿಯಿಂದ ನಮ್ಮ ಜಠರಕ್ಕೆ, ಜಠರದಿಂದ ಸಣ್ಣ ಕರಳಿಗೆ, ಸಣ್ಣ ಕರಳಿಂದ ದೊಡ್ಡ ಕರಳಿಗೆ ಆಹಾರ ಸುಲಭವಾಗಿ ಜಾರ್ ಹೋಗಬೇಕಪ್ಪ ಅಂದರೆ ಆ ರಸ ಕಾರಣ ಆಗತ್ತೆ. ಹಾಗಾಗಿ ಆಹಾರ ಸಾಗಾಣಿಕೆಗೂ ಕೂಡ ಸಹಾಯವನ್ನು ಮಾಡುತ್ತೆ. ಸಣ್ಣ ಕರಳಲ್ಲಿ ಆಹಾರ ಜೀರ್ಣ ಆದ ನಂತರ ಆ ಸಣ್ಣ ಕರಳಲ್ಲಿರ್ತಕ್ಕಂತಹ ವಿಲ್ಲೆಗಳು, ಆ ಸಣ್ಣ ಕರಳಲ್ಲಿರ್ತಕ್ಕಂಥ ಮೇಲಿನ ಪದರಗಳು, ಆ ವಿಲ್ಲೆಗಳು ಏನು ಮಾಡುತ್ತೆ? ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನು ಹೀರ್ಕೊಳ್ಳುತ್ತೆ. ಹೌದಲ್ವಾ? ಹಾಗಾದರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಅನುಲೇಪಕ ಅಂಗಾಂಶದ ಮೇನ್ ಕೆಲಸ ದಟ್ ಇಸ್ ಸಿಕ್ರೀಷನ್, ಸ್ರವಿಕೆ ಮಾಡುತ್ತೆ, ಆಹಾರವನ್ನು ಸಾಗಾಣಿಕೆ ಮಾಡುತ್ತೆ, ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನು ಅಂತ ಹೀರ್ಕೊಳ್ಳುತ್ತೆ. ಎಲ್ಲವೂ ಇಸ್ ದ ರೈಟ್ ಆನ್ಸರ್. D is the right ಆನ್ಸರ್ ಸ್ನೇಹಿತರೆ. ಸೊ ಸ್ನೇಹಿತರೆ, ನೆಕ್ಸ್ಟ್ ಜೀರ್ಣಾಂಗಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶ ಯಾವುದು? ಈ ಕೆಳಕಂಡ ಯಾವ ಅನುಲೇಪಕ ಅಂಗಾಂಶ ಜೀರ್ಣಾಂಗಗಳಲ್ಲಿ ಕಂಡುಬರುತ್ತೆ? ನೋಡಿ, ಅನುಲೇಪಕ ಅಂಗಾಂಶಗಳಲ್ಲಿ ಪ್ರಮುಖವಾಗಿ 3 ಟೈಪ್ ಎಪಿಥೀಲಿಯಲ್ ಟಿಶ್ಯೂ ಬರುತ್ತೆ. ಆ 3 ಟೈಪ್ ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ 3 ಟೈಪ್ ಎಪಿಥೀಲಿಯಲ್ ಟಿಶ್ಯೂ ಅಲ್ಲಿ ಒಂದು ದಟ್ ಇಸ್ ಸ್ಕ್ವಾಮಸ್ ಎಪಿಥೀಲಿಯಲ್ ಟಿಶ್ಯೂ, ಚಪ್ಪಟೆ ಅನುಲೇಪಕ ಅಂಗಾಂಶ, ಸ್ತಂಭ ಅನುಲೇಪಕ ಅಂಗಾಂಶ, ನೆಕ್ಸ್ಟ್ ಘನಾಕೃತಿ ಅನುಲೇಪಕ ಅಂಗಾಂಶ, ಕ್ಯೂಬಾಯ್ಡಲ್ ಎಪಿಥೀಲಿಯಲ್ ಟಿಶ್ಯೂ. ಈ 3 ಅನುಲೇಪಕ ಅಂಗಾಂಶದಲ್ಲಿ ಯಾವುದು ಜೀರ್ಣಾಂಗಗಳಲ್ಲಿ ಕಂಡುಬರುತ್ತೆ? ಒಂದು ಬ್ಯೂಟಿಫುಲ್ ಕ್ಲೂ, ಇದು 80% ರೈಟ್ ಆನ್ಸರ್ನ ಕೊಡುತ್ತೆ. ಏನು? ಸೊ ಸ್ನೇಹಿತರೆ, ನಾಳಗಳು ಎಂಬ ಪದ ಇದ್ದು ಅನುಲೇಪಕ ಅಂಗಾಂಶ ಆಪ್ಷನ್ಸ್ ಇತ್ತು ಅಂದರೆ ಚಪ್ಪಟೆ ಅನುಲೇಪಕ ಅಂಗಾಂಶ ನಾಳಗಳಲ್ಲಿ ಕಂಡುಬರುತ್ತೆ. ರಕ್ತನಾಳಗಳಲ್ಲಿ, ಲೋಮನಾಳಗಳಲ್ಲಿ, ಅನ್ನನಾಳಗಳಲ್ಲಿ ಕಂಡುಬರುವ ಅನುಲೇಪಕ ಅಂಗಾಂಶ ಯಾವುದು? ಚಪ್ಪಟೆ. ಜೀರ್ಣಾಂಗ ಎಂಬ ಪದ ಇತ್ತು ಅಂದರೆ ದಟ್ ಇಸ್ ದ ಸ್ತಂಭ ಅನುಲೇಪಕ ಅಂಗಾಂಶ. ಸಾಮಾನ್ಯವಾಗಿ ಜೀರ್ಣಾಂಗಗಳಲ್ಲಿ ಕಂಡು ಬರ್ತಕ್ಕಂಥ ಅನುಲೇಪಕ ಅಂಗಾಂಶ ಯಾವುದು ಅಂತ ಕೇಳಿದರೆ ಸ್ತಂಭ, ದಟ್ ಇಸ್ ಕಲ್ಯುಮಿನಾರ್ ಎಪಿಥೀಲಿಯಲ್ ಟಿಶ್ಯೂ. 3ನೇದೇನಿದೆ? ಗ
ಘ ಘನಾಕೃತಿ ಅನುಲೇಪಕ ಅಂಗಾಂಶ, ಗ ಗ್ರಂಥಿಗಳಲ್ಲಿ ಕಂಡುಬರುತ್ತೆ. ಗ್ರಂಥಿ, ಜೀರ್ಣಾಂಗ, ನಾಳ 3 ಅನುಲೇಪಕ ಅಂಗಾಂಶ 1 ಸೆಕೆಂಡಲ್ಲಿ ಫಿನಿಶ್ ಆಗುತ್ತೆ. ಇಲ್ಲಿ ಜೀರ್ಣಾಂಗ ಇದೆ, ಸ್ತಂಭ ಅನುಲೇಪಕ ಅಂಗಾಂಶ ಇದೆ. ರೈಟ್ ಆನ್ಸರ್ ಸ್ನೇಹಿತರೆ. ಕ್ಲೂ ಕೊಟ್ಟಿದ್ದೀನಿ, ಕಂಪ್ಲೀಟ್ ಡೀಟೇಲ್ ಬೇಕಾ? ಸಾಧನಾ ಶಂಕರ್ ಅಕಾಡೆಮಿ ಆಫ್ಲೈನ್ ಕ್ಲಾಸ್ಗೆ ಎಂಟ್ರಿ ಆಗಿ ಸ್ನೇಹಿತರೆ. ಜೀವಿಯ ಚಲನವಲನಗಳಿಗೆ ಸಹಾಯ ಮಾಡುವ ಅಂಗಾಂಶ ಯಾವುದು? ನೋಡಿ, ನಾವು ಎವ್ರಿಡೇ ಓಡ್ತಿರ್ತೀವಿ, ನಡಿತಿರ್ತೀವಿ, ಹಾರ್ತಿರ್ತೀವಿ. ನಾನು ಓಡಲಿಕ್ಕೆ, ನಾನು ನಡಿಲಿಕ್ಕೆ, ಹಾರಲಿಕ್ಕೆ ಸಹಾಯ ಮಾಡ್ತಕ್ಕಂಥ ನನ್ನ ದೇಹದ ಒಳಗಡೆ ಇರತಕ್ಕಂಥ ಅಂಗಾಂಶ ಯಾವುದು? ಸೊ ಸ್ನೇಹಿತರೆ, ನೀವು ಓಡಬೇಕಾದ್ರೆ ನೋಡಿ, 1 ಸತಿ ಸೀಟಿ ಹೊಡೆದ್ನ ಮೈ ಸ್ವಲ್ಪ ಬಿಗಿ ಹಿಡಿತೀವಿ, 2 ಸತಿ ಸೀಟಿನ ಮತ್ತೆ ಬಿಗಿ ಹಿಡಿತೀವಿ, 3 ಸತಿ ಎರ್ರಾಬರಿ ಟೈಟ್. ಯಾಕೆ ಟೈಟ್ ಹಿಡಿತೀವಿ? ಚೆನ್ನಾಗಿ ಟೈಟ್ ಹೊಡೆದ್ರೆ ಚೆನ್ನಾಗಿ ಸ್ಪೀಡ್ ಹೋಗ್ತೀವಿ ಅಂತ ಅರ್ಥ. ಹಾಗಾದರೆ ನಾವು ಮಸಲ್ಸನ್ನು, ಮಾಂಸವನ್ನು ಬಿಗಿ ಹಿಡಿತಿದ್ದೀವಿ ಅಂದರೆ ಮಾಂಸನೇ ನಮ್ಮ ಚಲನವಲನಗಳಿಗೆ ಸಹಾಯ ಮಾಡ್ತಾ ಇರ್ತಕ್ಕಂಥದ್ದು. ಜೀವಿಯ ಚಲನವಲನಗಳಿಗೆ ಸಹಾಯ ಮಾಡುವ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸ್ನಾಯು ಅಂಗಾಂಶ. ಬಿ ಈಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಈ ಚಲನೆಗೆ ಅನುಗುಣವಾಗಿ ಸ್ನಾಯುಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಮೆದುಳಿನ ಭಾಗ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸೆರೆಬೆಲ್ಲಮ್. ಬ್ರೈನ್ ಟಾಪಿಕಲ್ಲಿ ಹೇಳಿದ್ದೀನಿ, ಒಂದ್ಸತಿ ನೋಡ್ಕೊಳ್ಳಿ. ಒಟ್ಟಾರೆಯಾಗಿ ಜೀವಿಯ ಚಲನವಲನಗಳಿಗೆ ಕಾರಣವಾಗಿರ್ತಕ್ಕಂತಹ ಪ್ರಾಣಿ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಬಿ ಸ್ನಾಯು ಅಂಗಾಂಶ ಇದ್ದ ರೈಟ್ ಆನ್ಸರ್. ನೋಡಿ, ಈ ಮಸಲ್ಸಲ್ಲಿ ಕಂಕಾಲ ಸ್ನಾಯುಗಳಿಗೆ ಈ ಕೆಳಕಂಡ ಯಾವುದು ಸಂಬಂಧಿಸಿಲ್ಲ. ಈ ಸ್ನಾಯುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದಾಗ 3 ಥರ ಸ್ನಾಯುಗಳು ಕಂಡುಬರುತ್ತೆ. ಒಂದು ಸ್ನಾಯುಗಳ ಎಳೆಗಳನ್ನು ನೋಡಿದಾಗ ಪಟ್ಟೆ 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 ಇರುತ್ತೆ, ಪಟ್ಟೆ ಸಹಿತ ಸ್ನಾಯುಗಳು. ಇನ್ನೊಂದು ಸ್ನಾಯುವನ್ನು ನೋಡಿದಾಗ ಪಟ್ಟೆ ಇರಲ್ಲ, ಸ್ಮೂತ್ ಕದುರಿನ ಆಕಾರದಲ್ಲಿರುತ್ತೆ. ಓಕೆ, ಇನ್ನೊಂದು ಸ್ನಾಯುವನ್ನು ನೋಡಿದಾಗ ನಾವು ಪಟ್ಟೆ ಸಹಿತ ಇದ್ದರೂ ನೆರೆಯ ಸ್ನಾಯುಗಳೊಂದಿಗೆ ಕವಲೊಡೆದಿರುತ್ತೆ. ಸೊ ಸ್ನೇಹಿತರೆ, ಪಟ್ಟೆ ಇರೋವು ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ಇಲ್ಲದೆ ಇರೋವು ಪಟ್ಟೆ ರಹಿತ ಸ್ನಾಯುಗಳು. ನೆರೆಯ ಸ್ನಾಯುಗಳೊಂದಿಗೆ ಕವಲೊಡೆದ ಸ್ನಾಯುಗಳಿಗೆ ನಾವೇನಂತ ಕರಿತೀವಿ? ಬ್ರಾಂಚ್ ಆಗಿರ್ತಕ್ಕಂಥ ಸ್ನಾಯುಗಳಿಗೆ ಏನಂತ ಕರಿತೀವಿ ನಾವು ಅಂದರೆ ಕಾರ್ಡಿಯಕ್ ಮಸಲ್ಸ್, ಹೃದಯದ ಸ್ನಾಯುಗಳು ಅಂತ ಕರಿತೀವಿ ಸ್ನೇಹಿತರೆ. ಹಾಗಾದರೆ ಈ ಅಡ್ಡ ಗೆರೆಗಳನ್ನು ಹೊಂದಿರತಕ್ಕಂಥ ಸ್ನಾಯುಗಳು ಏನಿದೆ, ಈ ಸ್ನಾಯುಗಳು ಯಾವತ್ತೂ ಕೂಡ ಮೂಳೆ ಮೇಲೆ ಅಂಟ್ಕೊಂಡಿರುತ್ತೆ. ಮೂಳೆ ಮೇಲೆ ಅಂಟ್ಕೊಂಡಿರೋದ್ರಿಂದ ಈ ಪಟ್ಟೆ ಸಹಿತ ಸ್ನಾಯುಗಳಿಗೆ ನಾವೇನಂತ ಕರಿತೀವಿ? ಕಂಕಾಲ ಸ್ನಾಯುಗಳು. ಹಾಗಾದರೆ ಕಂಕಾಲ ಸ್ನಾಯುಗಳು, ಪಟ್ಟೆ ಸಹಿತ ಸ್ನಾಯುಗಳು. ಎ ಈಸ್ ದ ರೈಟ್ ಆನ್ಸರ್. ಎಲ್ಲಿ ಮೂಳೆ ಮೇಲೆ ಅಂಟ್ಕೊಂಡಿರ್ತಕ್ಕಂಥ ಮಾಂಸ ಇದೆಯೋ ಆ ಮೂಳೆ ಇರತಕ್ಕಂಥ ಭಾಗ ನಮ್ಮ ಕಂಟ್ರೋಲ್ ಆಗಿರುತ್ತೆ. ನನ್ನ ಕಂಟ್ರೋಲ್ ಆಗಿದೆ ನೋಡಿ, ಕಂಟ್ರೋಲ್ ಆಗಿದೆ. ಹಾಗಾಗಿ ನನ್ನ ಕಂಟ್ರೋಲ್ ಆಗಿರ್ತಕ್ಕಂಥ ಸ್ನಾಯುಗಳಿಗೆ ಏನಂತ ಕರಿತೀವಿ? ವಾಲಂಟರಿ ಮಸಲ್ಸ್, ಐಚ್ಛಿಕ ಸ್ನಾಯುಗಳು. ನನ್ನ ಕಂಟ್ರೋಲ್ ಆಗಿರ್ತಕ್ಕಂಥ ಅಂಗಗಳನ್ನು ಬಳಸ್ಕೊಂಡೇ ನಾವು ಚಲಿಸೋದಲ್ವಾ. ಹಾಗಾದರೆ ಇಂತಹ ಸ್ನಾಯುಗಳು ಎಲ್ಲಿ ಕಂಡುಬರುತ್ತೆ? ಚಲನಾಂಗದಲ್ಲಿ ಕಂಡುಬರುತ್ತೆ. ಹಾಗಾದರೆ ಯಾವುದು ಕಂಕಾಲ ಸ್ನಾಯುಗಳಿಗೆ ಸಂಬಂಧಪಟ್ಟಿಲ್ಲ? ಸೂಕ್ಷ್ಮವಾಗಿ ನಾನೀಗ 3 ಈವೆಂಟ್ಸನ್ನು ಹೇಳಿದ್ದೀನಿ ನೋಡಿ ಸ್ನೇಹಿತರೆ. ಮೃದು ಸ್ನಾಯುಗಳಿದೆಯಲ್ವಾ, ಇವು ಕಂಕಾಲ ಸ್ನಾಯುಗಳಿಗೆ ಸಂಬಂಧಿಸಿಲ್ಲ ಸ್ನೇಹಿತರೆ. ಇವು ಕದುರಿನ ಆಕಾರವನ್ನು ಹೊಂದಿರತಕ್ಕಂತಹ ಮೃದುವಾದ ಜೀವಕೋಶಗಳಿಂದ ಆಗಿರತಕ್ಕಂಥ ಅನೈಚ್ಛಿಕ ಸ್ನಾಯುಗಳು, ಜೀರ್ಣಾಂಗದಲ್ಲಿ ಕಂಡುಬರ್ತಕ್ಕಂತಹ ಸ್ನಾಯುಗಳು. ಸೊ ಸ್ನೇಹಿತರೆ, ಹಾಗಾಗಿ ಕಂಕಾಲ ಸ್ನಾಯುಗಳಿಗೆ ಯಾವುದು ಸಂಬಂಧಿಸಿಲ್ಲ? ಬಿ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗಿಬಿಡ್ತೀನಿ ಸ್ನೇಹಿತರೆ. ಅತ್ಯಂತ ಉದ್ದ ಸ್ನಾಯು ಯಾವುದು ಅಂತ ಇದೆ. ಹಾಗಾದ್ರೆ ಸಿಂಪಲ್, ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಅಂತ ಆಪ್ಷನ್ ಇದೆ, ಸರ್ಟೋರಿಯಸ್ ಅಂತ ಆಪ್ಷನ್ಸ್ ಇದೆ, ಸ್ಟೆಪಿಡಸ್ ಅಂತ ಆಪ್ಷನ್ಸ್ ಇದೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ 3 ಸ್ನಾಯುಗಳ ಬಗ್ಗೆ ಎಕ್ಸಾಮಲ್ಲಿ ಬರ್ತಾನೆ ಇರುತ್ತೆ ಕ್ವಶನ್. ಹಾಗಾದರೆ ಸಿಂಪಲ್, ಇಲ್ಲಿ ಏನು ಕ್ವಶನ್ ಬರುತ್ತೆ? ಫಸ್ಟ್, ಅತ್ಯಂತ ಉದ್ದ ಸ್ನಾಯು ಯಾವುದು? ಸೊ ಸ್ನೇಹಿತರೆ, ಏನು ತೊಡೆ ಇದೆಯಲ್ವಾ, ತೊಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಸ್ನಾಯು ಸರ ಅಂತ ನೆನ್ಪಿಟ್ಕೊಳ್ಳಿ. ಉದ್ದ ಸರ. ಹಾಗೆ ಉದ್ದ ಸರ ಸರ್ಟೋರಿಯಸ್, ಉದ್ದ ಸ್ನಾಯು ಸ್ನೇಹಿತರೆ. ಹಾಗಾಗಿ ಸರ್ಟೋರಿಯಸ್ ಅಂತಕ್ಕಂಥದ್ದು ಉದ್ದ ಸ್ನಾಯು ತೊಡೆಗಳಲ್ಲಿ ಕಂಡು ಬರುತ್ತೆ. ಹಾಗಾದ್ರೆ ಗ್ಲೂಟಿಯಸ್ ಮ್ಯಾಕ್ಸಿಮಸ್ ಇದು ಯಾವ ಸ್ನಾಯು? ಸೊ ಸ್ನೇಹಿತರೆ, ಇದು ದಟ್ ಇಸ್ ದ ಬಲಿಷ್ಠವಾಗಿರ್ತಕ್ಕಂಥ ಸ್ನಾಯು ಸ್ನೇಹಿತರೆ. ಇದು ಪೃಷ್ಠ ಭಾಗಗಳಲ್ಲಿ ಕಂಡು ಬರುತ್ತೆ. ಆದರೆ ಅತ್ಯಂತ ಚಿಕ್ಕ ಸ್ನಾಯು ಯಾವುದು? ಅತ್ಯಂತ ಚಿಕ್ಕ ಸ್ನಾಯು, ಅತ್ಯಂತ ಚಿಕ್ಕ ಮೂಳೆಯನ್ನು ನೆನಪು ಮಾಡ್ಕೊಳ್ಳಿ, ಸ್ಟೆಪಿಸ್. ಅದರ ಮಧ್ಯೆ ಒಂದು ಡಾ ಹಾಕಿಬಿಡಿ, ಸ್ಟೆಪಿಡಸ್. ಇದು ಕೂಡ ಕಿವಿಯಲ್ಲಿರ್ತಕ್ಕಂಥ ಸ್ನಾಯು, ಸ್ಮಾಲೆಸ್ಟ್ ಮಸಲ್ಸ್, ಲಾಂಗೆಸ್ಟ್ ಮಸಲ್ಸ್. ಕ್ಲಾರಿಟಿ ಸಿಗಿದೆ ಅಂತ ಅನ್ಕೋತೀನಿ. ಹಾಗಾದರೆ ಈ ಪ್ರಶ್ನೆಗೆ ರೈಟ್ ಆನ್ಸರ್ ದಟ್ ಇಸ್ ದ ಸರ್ಟೋರಿಯಸ್. ಬಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಬರುವ ಪ್ರಾಣಿ ಅಂಗಾಂಶ ಯಾವುದು ಅಂತ ಕೇಳಿದಾನೆ. ಸೊ ಸಿಂಪಲ್, ದಟ್ ಇಸ್ ದ ಸಂಯೋಜಕ ಅಂಗಾಂಶ. ಸರ್, ಸಂಯೋಜಕ ಅಂಗಾಂಶ ಯಾಕೆ ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿದೆ? ಸಂಯೋಜಕ ಅಂಗಾಂಶದಲ್ಲಿ 3 ಟೈಪ್ಸ್ ಬರುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ ಸ್ನೇಹಿತರೆ. ಸಂಯೋಜಕ ಅಂಗಾಂಶದಲ್ಲಿ ಏರಿಯೋಲರ್ ಅಂಗಾಂಶ ಬರುತ್ತೆ, ಸ್ನಾಯುರಜ್ಜು ಬರುತ್ತೆ, ತಂತುಕಟ್ಟು ಬರುತ್ತೆ, ಅಡಿಪೋಸ್ ಅಂಗಾಂಶ ಬರುತ್ತೆ, ಮೂಳೆ ಬರುತ್ತೆ, ಮೃದ್ವಸ್ಥಿ ಬರುತ್ತೆ, ರಕ್ತ ಬರುತ್ತೆ.
ಇಷ್ಟೆಲ್ಲ ಅಂಗಾಂಶಗಳನ್ನು ಹೊಂದಿರತಕ್ಕಂಥ ಸಂಯೋಜಕ ಅಂಗಾಂಶನೇ ನಮ್ಮ ದೇಹದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಅಂಗಾಂಶ ಸಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಆ ಸಂಯೋಜಕ ಅಂಗಾಂಶದಲ್ಲಿ ಏರಿಯೋಲಾರ್ ಅಂಗಾಂಶ ಒನ್ ಆಫ್ ದ ವೆರಿ 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 ಇಂಪಾರ್ಟೆಂಟ್. ಏರಿಯೋಲಾರ್ ಅಂಗಾಂಶ ಯಾವುದಿದು? ಯಾವ ಸಂಯೋಜಕ ಅಂಗಾಂಶ? ಸೊ ಸ್ನೇಹಿತರೆ, ಈ ಸಂಯೋಜಕ ಅಂಗಾಂಶವನ್ನು ಮಾತೃಕೆಗಳ ಆಧಾರದ ಮೇಲೆ ವರ್ಗೀಕರಣ ಮಾಡ್ತೀವಿ. ಮಾತೃಕೆ ಅಂದರೆ ಜೀವಕೋಶದ ಸುತ್ತ ಸಣ್ಣ 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 ತಂತುಗಳನ್ನು ಹೊಂದಿರತಕ್ಕಂತಹ ಪ್ರದೇಶ. ಈ ಜೀವಕೋಶದ ಸುತ್ತ ಇರತಕ್ಕಂಥ ತಂತುಗಳು ಗಟ್ಟಿ ಇತ್ತು ಅಂದರೆ ದಟ್ಟ ಸಂಯೋಜಕ ಅಂಗಾಂಶ, ಉದಾಹರಣೆ ಮೂಳೆ ಮತ್ತು ಮೃದ್ವಸ್ಥಿ. ಈ ಜೀವಕೋಶದ ಸುತ್ತ ಇರತಕ್ಕಂಥ ತಂತುಗಳು ದ್ರವರೂಪದಲ್ಲಿ ಇತ್ತು ಅಂದರೆ ದ್ರವರೂಪಿ ಸಂಯೋಜಕ ಅಂಗಾಂಶ, ಉದಾಹರಣೆ ರಕ್ತ ಮತ್ತು ದುಗ್ಧರಸ. ಈ ಜೀವಕೋಶದ ಸುತ್ತ ಇರತಕ್ಕಂಥ ತಂತುಗಳ ಮಧ್ಯೆ ಅಗಲವಾದ ಖಾಲಿ ಜಾಗ ಇತ್ತು ಅಂದರೆ ನೋಡಿ, ಖಾಲಿ ಜಾಗ ಇದೆ, ಸಡಿಲ ಇದೆ, ಸಡಿಲ ಸಂಯೋಜಕ ಅಂಗಾಂಶ. ಆ ಸಡಿಲ ಸಂಯೋಜಕ ಅಂಗಾಂಶಕ್ಕೆ ಉದಾಹರಣೆ ಏರಿಯೋಲಾರ್ ಅಂಗಾಂಶ ಮತ್ತು ಅಡಿಪೋಸ್ ಅಂಗಾಂಶ. ಹಾಗಾದರೆ ಏರಿಯೋಲಾರ್ ಅಂಗಾಂಶ ಯಾವುದಕ್ಕೆ ಉದಾಹರಣೆ ಅಂತ ಕೇಳಿಬಿಟ್ಟಿದ್ದಾನೆ. ಸಿ ಇ ದ ರೈಟ್ ಆನ್ಸರ್, ಸಡಿಲ ಸಂಯೋಜಕ ಅಂಗಾಂಶಕ್ಕೆ ಉದಾಹರಣೆ ಸ್ನೇಹಿತರೆ. ಸೊ ತಮ್ಮೆಲ್ಲರಿಗೂ ಗೊತ್ತು, ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್, ನಮ್ಮ ದೇಹದಲ್ಲಿ ಮೂಳೆಗೆ ಅಂಟಿಸಿರುವ ಅಂಗಾಂಶ ಯಾವುದು? ಹಳೆ ಸ್ಲೈಡಲ್ಲಿ ಹೇಳಿದ್ದೀನಿ ಏರಿಯೋಲಾರ್ ಅಂಗಾಂಶ, ಸಂಯೋಜಕ ಅಂಗಾಂಶ. ಎಲ್ಲಿರುತ್ತೆ ಏರಿಯೋಲಾರ್ ಅಂಗಾಂಶ? ಸೊ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋಡಿ, ಇದು ಸ್ಕಿನ್ ಅಲ್ವಾ? ನನ್ನ ಚರ್ಮ ಯಾವುದಕ್ಕೆ ಅಂಟ್ಕೊಂಡಿದೆ? ನನ್ನ ಚರ್ಮ ಮಾಂಸಕ್ಕೆ ಅಂಟ್ಕೊಂಡಿದೆ. ಅಂಟಿಸಿರೋರು ಯಾರು? ಏರಿಯೋಲಾರ್ ಅಂಗಾಂಶ. ಚರ್ಮವನ್ನು ಮಾಂಸಕ್ಕೆ ಬಂಧಿಸಿರುವ ಅಂಗಾಂಶ ಯಾವುದು? ಏರಿಯೋಲಾರ್ ಅಂಗಾಂಶ. ಸ್ವಲ್ಪ ಮುಂದಕ್ಕೆ ಹೋಗ್ಬಿಡಿ. ಮಾಂಸವನ್ನು ಮೂಳೆಗೆ ಅಂಟಿಸಿರೋರು ಯಾರು? ಸ್ನಾಯುರಜ್ಜು, ಟೆಂಡಾನ್ಸ್. ಮತ್ತೆ ಸ್ವಲ್ಪ ಮುಂದಕ್ಕೆ ಯೋಚನೆ ಮಾಡಿ, ಮೂಳೆಗೆ ಬಂಧಿಸಿರೋರು ಯಾರು? ಮೂಳೆಗೆ ಅಂಟಿಸಿರೋರು ಯಾರು? ಅಸ್ಥಿರಜ್ಜು. ನೋಡಿ, ಅಸ್ಥಿ ಅಂದ್ರೂ ಮೂಳೆ, ರಜ್ಜು ಅಂದ್ರೂ ಮೂಳೆ. ಮೂಳೆಗೆ ಬಂಧಿಸಿರ್ತಕ್ಕಂಥದ್ದು ಅಸ್ಥಿರಜ್ಜಿ, ದಟ್ ಇಸ್ ಅಸ್ಥಿರಜ್ಜು ಲಿಗಮೆಂಟ್ಸ್. ಹಾಗಾದರೆ ಬೋನಿಗೆ ಕನೆಕ್ಟ್ ಮಾಡಿರೋ ಗಮ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಲಿಗಮೆಂಟ್ಸ್ ಸ್ನೇಹಿತರೆ. ಹಾಗಾಗಿ ಮಂಡಿ ನೋವು, ಸೊ ಜಾಯಿಂಟ್ಗಳಲ್ಲಿ ಪೇನ್ ಆಗ್ತಾ ಇದೆ ಅಂದರೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ? ಮೂಳೆ ಪ್ರಾಬ್ಲಮ್ ಆಗಿಲ್ಲ, ಲಿಗಮೆಂಟ್ಸ್ಗಳ ಪ್ರಾಬ್ಲಮ್ ಆಗಿದೆ ಅಂತ ಅರ್ಥ. ಈ ಲಿಗಮೆಂಟ್ಸ್ಗಳ ಬಗ್ಗೆ ಅಧ್ಯಯನ ಮಾಡೋದನ್ನು ಆರ್ಥ್ರಾಲಜಿ ಅಂತ ಕರಿತೀವಿ. ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ 900 ಲಿಗಮೆಂಟ್ಸ್ಗಳು ಇರುತ್ತೆ ಸ್ನೇಹಿತರೆ. ನೋಡಿ, ಈ ಕ್ವಶನ್ ಮೂಳೆಯನ್ನು ಬಂಧಿಸಿರುವ ಅಂಗಾಂಶ ಯಾವುದು ಅಂತ ಕೇಳಿದಾನೆ. ದಟ್ ಇಸ್ ಬಿ ಈಸ್ ದ ಬ್ಯೂಟಿಫುಲ್ ರೈಟ್ ಆನ್ಸರ್, ಲಿಗಮೆಂಟ್ಸ್. ಮೂಳೆ ಮಾಂಸ ಇತ್ತು ಅಂದರೆ ಎ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಸಿ ಒಂದು ಆಪ್ಷನ್ ನೋಡ್ಕೊಳ್ಳಿ, ಅಡಿಪೋಸ್. ಅಡಿಪೋಸ್ ಅಂಗಾಂಶ ಅಂತ ತಕ್ಷಣ ಶಂಕರ್ ಸರ್ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಮಾಡ್ತಾರೆ, ದೊಡ್ಡಣ್ಣ ಅಂತ. ದೊಡ್ಡಣ್ಣ ಏನಕ್ಕೆ ಫೇಮಸ್ಸು? ಮಾಂಸ ಪರ್ವತ, ಬಾಡಿ ಬೊಜ್ಜು. ಹಾಗಾದರೆ ಅಡಿಪೋಸ್ ಅಂಗಾಂಶವನ್ನು ಬೊಜ್ಜು ಅಂಗಾಂಶ ಅಂತ ಕರಿತೀವಿ. ಹಾಗಾದ್ರೆ ನಮ್ಮ ದೇಹಕ್ಕೆ ಬೊಜ್ಜು ಬೇಕಾ? ಕೊಬ್ಬು ಬೇಕಾ? ಕೊಬ್ಬನ್ನು ಸಂಗ್ರಹಣೆ ಮಾಡ್ತಕ್ಕಂಥ ಈ ಅಡಿಪೋಸ್ ಅಂಗಾಂಶ ಯಾಕೆ ಕೊಬ್ಬನ್ನು ಸಂಗ್ರಹಣೆ ಮಾಡುತ್ತೆ? ಎಸ್ ಸ್ನೇಹಿತರೆ, ಕೊಬ್ಬು ಬೇಕೇ ಬೇಕು. ನಮ್ಮ ದೇಹದಲ್ಲಿ ಹೀಟ್ ಕಂಟ್ರೋಲರ್, ಉಷ್ಣ ನಿಯಂತ್ರಕವಾಗಿ ಕೊಬ್ಬು ಏನು ಕೆಲಸ ಮಾಡುತ್ತೆ ನೋಡಿ. ಯಾರಿಗೆ ಕೊಬ್ಬು ಕಡಿಮೆ ಇರುತ್ತೆ, ತಳ್ಳಗಿರುತ್ತೆ, ಅವ್ನು ಚಳಿಗಾಲದಲ್ಲಿ ವಾಕ್ ಕರ್ಕೊಂಡು ಹೋಗಿ ಜೇಬಲ್ಲಿ ಕೈ ಹಾಕ್ಕೊಂಡು ಟಿಲಿ ಒದ್ದಾಡ್ತಿರ್ತಾನೆ. ದಪ್ಪ ಇರೋನು ಚಳಿಗಾಲದಲ್ಲೂ ಕೂಡ ಬನ್ನಿನಲ್ಲೇ ಬರ್ತಿರ್ತಾನೆ. ಯಾಕೆ ಅಂದರೆ ಅವನಲ್ಲಿ ಕೊಬ್ಬು ಜಾಸ್ತಿ ಇರುತ್ತೆ. ಕೊಬ್ಬು ಹೀಟ್ ಕಂಟ್ರೋಲರ್ ಆಗಿ ವರ್ಕ್ ಮಾಡ್ತಾ ಇರುತ್ತೆ. ಅದಕ್ಕೆ ಯಾವ ಅಂಗಾಂಶ ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ಅಡಿಪೋಸ್ ಅಂಗಾಂಶ. ಹಾಗಾದರೆ ಈ ಪ್ರಶ್ನೆಗೆ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಶ್ನೆಗೆ ಎಂಟ್ರಿ ಆಗ್ತೀನಿ ಸ್ನೇಹಿತರೆ. ಸೊ ಸ್ನೇಹಿತರೆ, ರಕ್ತ ಮತ್ತು ಅದರ ಘಟಕಗಳ ಬಗ್ಗೆ ಅಧ್ಯಯನ ಮಾಡುವ ವಿಭಾಗ, ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್. ರಕ್ತ ಮತ್ತು ಅದರ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ ಯಾವುದು ಅಂದಾಗ, ಯಾರು PC ಎಕ್ಸಾಮಲ್ಲಿ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದಿರಿ ಅವ್ರು ಹೋಗಿಬಿಡ್ತಾರೆ, ಸೀರಾಲಜಿ ಸರ್. ಸೀರಾಲಜಿ ಅಂದರೆ ಚಂಬಾಲಜಿ. ಸೊ ಸ್ನೇಹಿತರೆ, ರಕ್ತ ಮತ್ತು ಅದರ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥ ವಿಭಾಗ ಯಾವುದು ಅಂತ ಕೇಳಿದ್ರೆ ಹೆಮ್ಯಾಟಾಲಜಿ. ಆ ರಕ್ತದಲ್ಲಿರ್ತಕ್ಕಂಥ ದ್ರವ ಇದೆಯಲ್ವಾ, ರಕ್ತವನ್ನು ಹೊರತುಪಡಿಸಿದ ರಕ್ತದಲ್ಲಿರ್ತಕ್ಕಂಥ ದ್ರವ ಇದೆಯಲ್ವಾ, ಬ್ಲಡ್ ಫ್ಲೂಯಿಡ್, ಆ ರಕ್ತದಲ್ಲಿರ್ತಕ್ಕಂಥ ದ್ರವದ ಬಗ್ಗೆ ಅಧ್ಯಯನ ಮಾಡೋದು ಸೀರಾಲಜಿ. ಆ ರಕ್ತ ಹರಿತಕ್ಕಂಥ ನಾಳಗಳ ಬಗ್ಗೆ ಅಧ್ಯಯನ ಮಾಡೋದು, ರಕ್ತನಾಳಗಳ ಬಗ್ಗೆ ಅಧ್ಯಯನ ಮಾಡೋದು ದಟ್ ಇಸ್ ದ ಆಂಜಿಯಾಲಜಿ. ಆ ರಕ್ತನಾಳಗಳಲ್ಲಿ ರಕ್ತ ಹರಿಬೇಕಪ್ಪ ಅಂದರೆ ಅದಕ್ಕೆ ಶಕ್ತಿ ಬೇಕಲ್ವಾ, ಫೋರ್ಸ್ ಬೇಕಲ್ವಾ, ಆ ಫೋರ್ಸನ್ನು ಕೊಡ್ತಕ್ಕಂಥದ್ದು ಹೃದಯದ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದು ಕಾರ್ಡಿಯಾಲಜಿ. ಇಲ್ಲಿ ರಕ್ತ ಮತ್ತು ಅದರ ಘಟಕಗಳು ಅಂತ ಕೇಳಿದಾನೆ, ದಟ್ ಇಸ್ ರೈಟ್ ಆನ್ಸರ್ ಇಸ್ ಹೆಮ್ಯಾಟಾಲಜಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ವಶನ್, ರಕ್ತದ ಪ್ರಮುಖ ಕಾರ್ಯ ಏನು? ಮೇನ್ ಫಂಕ್ಷನ್ಸ್ ಏನು? ಸರ್, ರಕ್ತದ ಪ್ರಮುಖ ಕಾರ್ಯ ನನಗೆ ಗೊತ್ತು ಸರ್, ನಾನು ಥಿಂಕ್ ಮಾಡ್ತೀನಿ. ಸರ್, ರಕ್ತದಲ್ಲಿ ಅದ್ಯಾವುದೋ ಬಿಳಿ ರಕ್ತ ಕಣಗಳಿರುತ್ತಂತೆ, ಆ ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಒಳಗಡೆ ಬರ್ತಕ್ಕಂಥ ಪರಕೀಯ ವಸ್ತುಗಳನ್ನು ಹೊಡೆದು ನಾಶ ಮಾಡುತ್ತಂತೆ, ಅದು ನಮ್ಮ ದೇಹದ ರಕ್ಷಣಾ ಪಡೆಗಳಂತೆ. ಹೊಡಿ ಹಲ್ಗೆ. ಹಾಗೆ ರಕ್ತದ ಪ್ರಮುಖ ಕಾರ್ಯ ದಟ್ ಇಸ್ ದ ಪ್ರೊಟೆಕ್ಷನ್.
ಸೊ ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಸೊ ರಕ್ತ ನಮ್ಮ ದೇಹದಲ್ಲಿ ಉಷ್ಣವನ್ನು ನಿಯಂತ್ರಣ ಮಾಡುತ್ತೆ. ಉಷ್ಣ ಜಾಸ್ತಿ ಇದ್ದರೆ ರಕ್ತ ನೀರನ್ನು ಉತ್ಪತ್ತಿ ಮಾಡಿ ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡ್ಕೊಳ್ಳುತ್ತೆ. ಈ ಥರ ಈ ಹೀಟನ್ನು ರೆಗ್ಯುಲೇಟ್ ಮಾಡ್ತಕ್ಕಂಥದ್ದು ಯಾವುದು? ಬ್ಲಡ್. ಅದರಲ್ಲೂ ಬ್ಲಡ್ಡಲ್ಲಿ ಎಸ್ಪೆಷಲಿ ಪ್ಲಾಸ್ಮಾ ಹೀಟನ್ನು ಏನು ಮಾಡ್ತಾ ಇರುತ್ತೆ? ರೆಗ್ಯುಲೇಟ್ ಮಾಡ್ತಾ ಇರುತ್ತೆ. ಓ, ಹಾಗಾದರೆ ಸಿಂಪಲ್, ಇದು ಉಷ್ಣವನ್ನು ನಿಯಂತ್ರಣ ಮಾಡುತ್ತೆ. ಅಷ್ಟೇ ಅಲ್ಲ, ನಾವು ಉಸಿರಾಟದ ಮೂಲಕ ತೆಗೆದುಕೊಂಡಂಥ ಆಮ್ಲಜನಕ, ಜೀರ್ಣಕ್ರಿಯೆಯಿಂದ ತೆಗೆದುಕೊಂಡಂತಹ ಆಹಾರ, ಆ ಆಹಾರ ಮತ್ತು ಆಮ್ಲಜನಕವನ್ನು ಪ್ರತಿಯೊಂದು ಜೀವಕೋಶಗಳಿಗೆ ಸಾಗಾಣಿಕೆ ಮಾಡಿ ಅಲ್ಲಿ ಕೆಲಸವನ್ನು ಮಾಡಿಸಿ ಅಲ್ಲಿ ಬಿಡುಗಡೆ ಆಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡನ್ನು ವಾಪಸ್ ತರ್ತಕ್ಕಂಥ ಕೆಲಸವನ್ನು ಯಾವ್ದು ಮಾಡ್ತಾ ಇರುತ್ತೆ? ನಮ್ಮ ರಕ್ತದ ಘಟಕಗಳು ಮಾಡ್ತಾ ಇರುತ್ತೆ. ಹಾಗಾಗಿ ಪ್ರೊಟೆಕ್ಷನ್ ಮಾಡುತ್ತೆ, ರೆಗ್ಯುಲೇಷನ್ ಮಾಡುತ್ತೆ ಅಂಡ್ ಟ್ರಾನ್ಸ್ಪೋರ್ಟ್, 3 ಕೆಲಸನೂ ಕೂಡ ಬ್ಲಡ್ ಮಾಡುತ್ತೆ. ದಟ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ರಕ್ತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ರಕ್ತದ ಘಟಕ ಯಾವುದು? ನೋಡಿ, 50-50 ಆಗಿಬಿಡ್ತಾರೆ ಹುಡುಗರು. ಕೆಲವರು RBC ಗುದ್ಬಿಡ್ತಾರೆ, ಕೆಲವರು ಪ್ಲಾಸ್ಮಾ ಗುದ್ಬಿಡ್ತಾರೆ. ಸೊ ಸ್ನೇಹಿತರೆ, ಪ್ಲಾಸ್ಮಾ ಇಸ್ ದ ರೈಟ್ ಆನ್ಸರ್. ನಮ್ಮ ಟೋಟಲ್ ಬ್ಲಡ್ಡನ್ನು ತಗೊಂಡ್ರೆ ಆ ಬ್ಲಡ್ಡಲ್ಲಿ 55% ಏನಾಗಿರುತ್ತೆ? ಪ್ಲಾಸ್ಮಾ ಇರುತ್ತೆ. 45% ಏನಾಗಿರುತ್ತೆ? ರೆಡ್ ಬ್ಲಡ್ ಸೆಲ್ಸ್, WBC ಅಂಡ್ ಕಿರುತಟ್ಟೆಗಳು. ಈ 3 ಘನ ಘಟಕಗಳು 45% ಇದ್ದರೆ ಆ ರಕ್ತದಲ್ಲಿರ್ತಕ್ಕಂಥ ಏಕೈಕ ದ್ರವರೂಪದ ಘಟಕ ಏನು ಪ್ಲಾಸ್ಮಾ ಇದೆ 55% ಇರುತ್ತೆ. ಹಾಗಾಗಿ ರಕ್ತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಘಟಕ, ದ್ರವರೂಪದ ಘಟಕ ಪ್ಲಾಸ್ಮಾ. ಎ ಇಸ್ ದ ರೈಟ್ ಆನ್ಸರ್ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಎಲ್ಲಾದರೂ ಈ ಘನ ಘಟಕಗಳಲ್ಲಿ ಯಾವುದು ಜಾಸ್ತಿ ಇದೆ ಅಂತ ಕೇಳಿಬಿಟ್ರೆ RBC ಜಾಸ್ತಿ ಇರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಕೆಂಪು ರಕ್ತ ಕಣಗಳ ಬಗ್ಗೆ ಯಾವುದು ಸರಿ ಅಂತ. ಸೊ ಸಿಂಪಲ್, ಕೆಂಪು ರಕ್ತ ಕಣಗಳು ಘನ ಘಟಕಗಳಲ್ಲೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ರಕ್ತದ ಘಟಕ. ಸೊ ಸ್ನೇಹಿತರೆ, ಕೆಂಪು ರಕ್ತ ಕಣಗಳು ಇವುಗಳ ಜೀವಿತಾವಧಿ 100ರಿಂದ 120 ದಿವಸ ಇರುತ್ತೆ. ಇವು ಬೋನ್ ಮ್ಯಾರೋದಲ್ಲಿ ಹುಟ್ಟುತ್ತೆ ಸ್ನೇಹಿತರೆ. ಆಗ ತಾನೇ ಹುಟ್ಟಿರ್ತಕ್ಕಂಥ ಕೆಂಪು ರಕ್ತ ಕಣಗಳಿಗೆ ನೋಡಿ, ಸಿ ಆಪ್ಷನ್ ಕೊಟ್ಟಿದ್ದೀನಿ ನಾನು, ರೆಟಿಕ್ಯುಲೋಸೈಟ್ಸ್ ಅಂತ. ಆಗ ತಾನೇ ಹುಟ್ಟಿರ್ತಕ್ಕಂಥ ಕೆಂಪು ರಕ್ತ ಕಣಗಳು ಕೆಲಸ ಮಾಡಲ್ಲ. ಅದು ಕೆಂಪು ರಕ್ತ ಕಣಗಳ ಕೆಲಸ ಮಾಡಲ್ಲ. ಆ ಕೆಲಸ ಮಾಡದೇ ಇರತಕ್ಕಂಥ ಕೆಂಪು ರಕ್ತ ಕಣಗಳನ್ನು ನಾವೇನಂತ ಕರಿತೀವಿ? ರೆಟಿಕ್ಯುಲೋಸೈಟ್ಸ್ ಅಂತ ಕರಿತೀವಿ. ಇದು ಆಲ್ರೆಡಿ PC ಎಕ್ಸಾಮಿಗೆ ಒಂದ್ಸತಿ ಬಂದಿದೆ ಸ್ನೇಹಿತರೆ. ಈ ಕೆಂಪು ರಕ್ತ ಕಣಗಳ ಬಣ್ಣ ಕೆಂಪಾಗಿರಲು ಕಾರಣವಾಗಿರ್ತಕ್ಕಂಥ ವರ್ಣಕ ಹಿಮೋಗ್ಲೋಬಿನ್. ಇದರಲ್ಲಿ ಹೀಮ್ ಅನ್ನೋದು ಕಬ್ಬಿಣದ ಅಂಶ, ಆದರೆ ಗ್ಲೋಬಿನ್ ಅಂತಕ್ಕಂಥದ್ದು ಪ್ರೋಟೀನ್ ಅಂಶ. ಈ ಹಿಮೋಗ್ಲೋಬಿನಿಂದ ಕೆಂಪು ಬಣ್ಣಕ್ಕೆ ಬಂದಿರತಕ್ಕಂತಹ ಈ ಕೆಂಪು ರಕ್ತ ಕಣ, ಸೊ ಉಸಿರಾಟದ ಮೂಲಕ ಬಂದಂತಹ ಆಕ್ಸಿಜನ್, ಜೀರ್ಣಕ್ರಿಯೆ ಮೂಲಕ ಬಂದಂತಹ ಗ್ಲೂಕೋಸ್, ಸೊ ಆ ಆಕ್ಸಿಜನ್ ಗ್ಲೂಕೋಸನ್ನು ಜೀವಕೋಶಗಳಿಗೆ ಕೊಟ್ಟು ಅಲ್ಲಿ ಬಿಡುಗಡೆ ಆಗ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡನ್ನು ಪುನಃ ವಾಪಸ್ ತಂದು ನಮ್ಮ ಶ್ವಾಸಕೋಶಕ್ಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಕೆಂಪು ರಕ್ತ ಕಣಗಳ ಬಗ್ಗೆ ಈ 3 ಆಪ್ಷನ್ ಕೂಡ ರೈಟ್ ಇದೆ. ಡಿ ಇಸ್ ದ ರೈಟ್ ಆನ್ಸರ್. ಇಂತಹ ಕೆಂಪು ರಕ್ತ ಕಣಗಳು ಎಲ್ಲಾದರೂ ಕಡಿಮೆ ಆದರೆ ಬರ್ತಕ್ಕಂತಹ ರೋಗ ಇದೆಯಲ್ವಾ, ದಟ್ ಈಸ್ ದ ಅನಿಮಿಯಾ. ಸೊ ನೆಕ್ಸ್ಟ್, ಬಿಳಿ ರಕ್ತ ಕಣಗಳ ಬಗ್ಗೆ ಯಾವುದು ಸರಿ? ಸೊ ಸಿಂಪಲ್, ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಒಳಗಡೆ ಬರ್ತಕ್ಕಂಥ ಪರಕೀಯ ವಸ್ತುಗಳನ್ನು ನಾಶ ಮಾಡಿ ನಮ್ಮ ದೇಹವನ್ನು ರಕ್ಷಣೆ ಮಾಡ್ತಾವೆ. ಹಾಗಾಗಿ ಈ ಬಿಳಿಯ ರಕ್ತ ಕಣಗಳಿಗೆ ನಾವು ನಮ್ಮ ದೇಹದ ಮಿಲಿಟರಿಗಳು, ರಕ್ಷಣಾ ಪಡೆಗಳು ಅಂತ ಕರಿತೀವಿ. ಎ ಇಸ್ ದ ರೈಟ್ ಆನ್ಸರ್. ಈ ಬಿಳಿ ರಕ್ತ ಕಣಗಳನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಕೆಲವೊಂದು ಬಿಳಿ ರಕ್ತ ಕಣಗಳು ಸಣ್ಣ 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 ಕಾಳಿನಂತಹ ರಚನೆ ಇರುತ್ತೆ, ಕೆಲವೊಂದರಲ್ಲಿ ಕಾಳಿನ ಥರ ರಚನೆ ಇರಲ್ಲ. ಆ ಕಾಳಿನ ಥರ ರಚನೆ ಇರೋದನ್ನು ಗ್ರ್ಯಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಕಾಳಿನ ಥರ ರಚನೆ ಇಲ್ಲದೆ ಇರೋದನ್ನು ಎ ಗ್ರ್ಯಾನ್ಯುಲೋಸೈಟ್ಸ್ ಅಂತ ಕರಿತೀವಿ. ಸೊ ಸಿಂಪಲ್, ಗ್ರ್ಯಾನ್ಯುಲೋಸೈಟ್ ಅನ್ನತಕ್ಕಂಥದ್ದು ಬಿಳಿ ರಕ್ತ ಕಣ. ಇದು PCಗೆ ಒಂದ್ಸತಿ ಬಂದ್ಬಿಟ್ಟಿದೆ ಸ್ನೇಹಿತರೆ. ಆ ಗ್ರ್ಯಾನ್ಯುಲೋಸೈಟ್ ಕೋಶಗಳಲ್ಲಿ 3 ಥರ ಬಿಳಿ ರಕ್ತ ಕಣಗಳಿದೆ. ನ್ಯೂಟ್ರೋಫಿಲ್ಸ್ ಇದೆ, ಇಯಾಸಿನೋಫಿಲ್ಸ್ ಇದೆ, ಬ್ಯಾಸೋಫಿಲ್ಸ್ ಇದೆ. ಎ ಗ್ರ್ಯಾನ್ಯುಲೋಸೈಟ್ಸ್ಗಳಲ್ಲಿ 2 ಥರ ಬಿಳಿ ರಕ್ತ ಕಣಗಳಿದೆ, ಮಾನೋಸೈಟ್ಸ್ ಇದೆ, ಲಿಂಪೋಸೈಟ್ಸ್ ಇದೆ. ಒಟ್ಟಾರೆಯಾಗಿ ಈ 5 ಬಿಳಿ ರಕ್ತ ಕಣಗಳಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಬಿಳಿ ರಕ್ತ ಕಣಗಳು ಯಾವುದು? ನ್ಯೂಟ್ರೋಫಿಲ್ಸ್. ಹಾಗಾಗಿ ವಿಚ್ ಇಸ್ ದ ರೈಟ್ ಆನ್ಸರ್? ಡಿ ಇಸ್ ದ ರೈಟ್ ಆನ್ಸರ್. ಎಲ್ಲವೂ ಬಿಳಿ ರಕ್ತ ಕಣಗಳಿಗೆ ಸಂಬಂಧಪಟ್ಟಂತೆ ಸರಿಯಿದೆ. ಬಿಳಿ ರಕ್ತ ಕಣಗಳು ಜಾಸ್ತಿ ಆದರೆ ಒಂದು ರೋಗ ಬರುತ್ತೆ. ಆ ರೋಗಕ್ಕೆ ನಾವೇನಂತ ಕರಿತೀವಿ? ಬ್ಲಡ್ ಕ್ಯಾನ್ಸರ್ ಅಂತ ಕರಿತೀವಿ ಸ್ನೇಹಿತರೆ. ಲ್ಯುಕೇಮಿಯಾ ಅಂತ ಕರಿತೀವಿ. ಲ್ಯೂಕೋ ಅಂದರೆ ಬಿಳಿ, ಓಕೆ, ಲ್ಯೂಕೋ. ಎರಿತ್ರೋ ಅಂದರೆ ಕೆಂಪು. ನೀಟಾಗಿ ನನ್ನ ಹುಡುಗಿ ಎರಿತ್ರೋ ಇದ್ದಾಳೆ, ನನ್ನ ಹುಡುಗಿ ಲ್ಯೂಕೋ ಇದ್ದಾಳೆ, ನನ್ನ ಹುಡುಗಿ ಕ್ರೋಮೋ ಕಲರ್ ಇದ್ದಾಳೆ. ಓಕೆ, ಸೊ ನೋಡ್ಕೊಳ್ಳಿ ಬ್ಯೂಟಿಫುಲ್ ಆಗಿ. ನೆಕ್ಸ್ಟ್ ಕ್ವಶನ್, ಕಿರುತಟ್ಟೆಗಳು. ರಕ್ತದ ಮತ್ತೊಂದು ಘಟಕ ಕಿರುತಟ್ಟೆಗಳು. ಕಿರುತಟ್ಟೆಗಳಿಗೆ ಸಂಬಂಧಪಟ್ಟಂತೆ ಯಾವುದು ಸರಿ? ಎಸ್, ಕಿರುತಟ್ಟೆಗಳು ಪ್ಲೇಟ್ಲೆಟ್ಸ್ ಆರ್ ಕಿರು ಪಟ್ಟಿಕೆಗಳು ಅಂತ ಕರಿತೀವಿ. ಈ ಕಿರು ಪಟ್ಟಿಕೆಗಳು ಬ್ಲಡ್ಡನ್ನು ಏನು ಮಾಡುತ್ತೆ? ಕ್ಲಾಟ್ ಮಾಡುತ್ತೆ, ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ. ಯಾಕೆ ರಕ್ತವನ್ನು ಹೆಪ್ಪುಗಟ್ಟಿಸುತ್ತೆ? ರಕ್ತವನ್ನು ಯಾಕೆ ಹೆಪ್ಪುಗಟ್ಟಿಸುತ್ತೆ ಅಂದರೆ, ನಮ್ಮ ರಕ್ತ ಒಳಗಡೆ ಇಡೀ ದೇಹದಲ್ಲಿ ಸರಬರಾಜು ಆಗಬೇಕಪ್ಪ ಅಂದರೆ ಅದಕ್ಕೆ ತನ್ನದೇ ಆಗಿರತಕ್ಕಂಥ ಪ್ರೆಷರ್ ಇದೆ, BP.
ನಿಮ್ಮೆಲ್ಲರಿಗೂ ಗೊತ್ತಿದೆ ಈ ಬಿ ಪಿಯನ್ನು ಯಾವುದರಿಂದ ಅಳಿತೀವಿ, ಸ್ಪಿಗ್ಮೋ ಮಾನೋಮೀಟ್ರಿಂದ ಅಳಿತೀವಿ 120/80. ಈ ಬ್ಲಡ್ ಪ್ರೆಷರನ್ನು ಮೇಂಟೆನೆನ್ಸ್ ಮಾಡಬೇಕು ಅಂದರೆ ಕಿರುತಟ್ಟೆ ಬೇಕೇ ಬೇಕು. ಯಾಕಂದರೆ ಯಾವುದೋ ಒಂದು ರಕ್ತನಾಳ ಡ್ಯಾಮೇಜ್ ಆಯಿತು ಅಂದರೆ ಸೊ ಆ ರಕ್ತ ಹೊರಗಡೆ ಹೋಯ್ತು ಓಪನ್ ಪಂಚರ್ ಆಯಿತು ಅಂದರೆ ಬಿ ಪಿ ಪ್ರೆಷರನ್ನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ ಪಂಚರನ್ನು ಆಫ್ ಮಾಡ್ತಕ್ಕಂಥ, ಆ ಪಂಚರನ್ನು ಕ್ಲೋಸ್ ಮಾಡಿ ಅಲ್ಲಿ ಬ್ಲಡ್ಡನ್ನು ಕ್ಲಾಟ್ ಮಾಡ್ತಕ್ಕಂಥ ರಕ್ತದ ಘಟಕ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಅ ಕಿರುತಟ್ಟೆ. ಆ ರಕ್ತವನ್ನು ಹೆಪ್ಪುಗಟ್ಟಿಸಲಿಕ್ಕೆ ಕಿರುತಟ್ಟೆಗಳಲ್ಲಿ ಇರ್ತಕ್ಕಂಥ ಪ್ರೋಟೀನ್ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಥ್ರೋಂಬೋಪ್ಲಾಸ್ಟಿನ್. ಇದು ರಕ್ತ ಹೆಪ್ಪುಗಟ್ಟಿಸುತ್ತೆ ಸ್ನೇಹಿತರೆ. ಆ ರಕ್ತ ಹೆಪ್ಪುಗಟ್ಟಿಸಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಲೋಹ ಯಾವುದು ಅಂತ ಕೇಳಿದ್ರೆ ಕ್ಯಾಲ್ಸಿಯಂ. ವಿಟಮಿನ್ ಯಾವುದು ಅಂತ ಕೇಳಿದ್ರೆ ಕೆ. ಒಟ್ಟಾರೆಯಾಗಿ ಬ್ಲಡ್ ಕ್ಲಾಟಿಂಗಲ್ಲಿ ಇಷ್ಟು ಪ್ರಶ್ನೆ ನಮಗೆ ಕ್ಲಾರಿಟಿ ಇರಬೇಕು ಸ್ನೇಹಿತರೆ. ಎಲ್ಲವೂ ಇಸ್ ದ ರೈಟ್ ಆನ್ಸರ್. ಈ ಕಿರುತಟ್ಟೆಗಳ ಪ್ರಮಾಣ ಕಡಿಮೆ ಆದಾಗ, ಈ ಥ್ರೋಂಬೋಪ್ಲಾಸ್ಟಿನ್ನ ಪ್ರಮಾಣ ಕಡಿಮೆ ಆದಾಗ ರಕ್ತ ಸರಿಯಾಗಿ ಹೆಪ್ಪುಗಟ್ಟಲ್ಲ. ಈ ಒಂದು ರೋಗಕ್ಕೆ ನಾವೇನಂತ ಕರಿತೀವಿ, ಕುಸುಮ ಕಾಯಿಲೆ, ರಾಯಲ್ ಡಿಸೀಸ್, ಹಿಮೋಫೀಲಿಯಾ ಅಂತ ಕರಿತೀವಿ ಸ್ನೇಹಿತರೆ. ಸಮ್ಟೈಮ್ಸ್ ಡೆಂಗೋ ವೈರಸ್ ನಮ್ಮ ಬಾಡಿಯಲ್ಲಿ ಬಂದಾಗ ಕಿರುತಟ್ಟೆಗಳ ಪ್ರಮಾಣ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಈ ಕೆಳಕಂಡ ಯಾವ ಆಧಾರದ ಮೇಲೆ ರಕ್ತದ ವರ್ಗೀಕರಣ ಮಾಡಿದ್ದಾರೆ? ಆಂಟಿಜನ್ ಆಧಾರದ ಮೇಲೆನಾ, ಆಂಟಿಬಾಡಿ ಆಧಾರದ ಮೇಲೆನಾ, ಕಿಣ್ವಗಳ ಆಧಾರದ ಮೇಲೆನಾ, ಏನು ಹಿಮೋಗ್ಲೋಬಿನ್ ಆಧಾರದ ಮೇಲೆನಾ? ಸೊ ಸ್ನೇಹಿತರೆ ದಟ್ ಇಸ್ ದ ರೈಟ್ ಆನ್ಸರ್ ಎ, ಆಂಟಿಜನ್. ಹಾಗೆ ಆಂಟಿಜನ್ ಎಲ್ಲಿ ಕಂಡು ಬರುತ್ತೆ? ನಮ್ಮ ರಕ್ತದ ಘಟಕವಾಗಿರ್ತಕ್ಕಂಥ ಕೆಂಪು ರಕ್ತ ಕಣಗಳಲ್ಲಿ ಆಂಟಿಜನ್ ಕಂಡು ಬರುತ್ತೆ, ಪ್ಲಾಸ್ಮಾದಲ್ಲಿ ಆಂಟಿಬಾಡಿ ಕಂಡು ಬರುತ್ತೆ. ಈ ಆಂಟಿಜನ್ಗಳ ಆಧಾರದ ಮೇಲೆ ಎ ಆಂಟಿಜನ್, ಬಿ ಆಂಟಿಜನ್, ಈ ಎರಡು ಆಂಟಿಜನ್ಗಳ ಆಧಾರದ ಮೇಲೆ ರಕ್ತವನ್ನು ವರ್ಗೀಕರಣ ಮಾಡಿದ ಮಹಾನ್ ವಿಜ್ಞಾನಿ ಕಾರ್ಲ್ ಲ್ಯಾಂಡ್ ಸ್ಟೈನರ್. ಸ್ಟೈನರ್ ಈ ಎರಡು ಆಂಟಿಜನ್ಗಳ ಮೇಲೆ ರಕ್ತವನ್ನು ವರ್ಗೀಕರಣ ಮಾಡಬೇಕಾದ್ರೆ ಅವನಿಗೆ ತೀರಾ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಆವಾಗ ಮತ್ತೊಂದು ಆಂಟಿಜನನ್ನು ಕೊಡ್ತಾನೆ, ಅವನ ಹೆಸರು ವೈನರ್. ಅವನು ರೀಸಸ್ ಮಂಗದ ಆಂಟಿಜನ್ ಕೊಡ್ತಾನೆ. ಈ ಆಂಟಿಜನ್ ಮನುಷ್ಯರಲ್ಲಿ ಇತ್ತ ಪಾಸಿಟಿವ್, ಇರಲಿಲ್ಲ ನೆಗೆಟಿವ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಸಪೋರ್ಟನ್ನು ವೈನರ್ ಕೊಡ್ತಾನೆ. ಆ ವೈನರ್ನ ಸಹಾಯದಿಂದ ಎ ಮತ್ತು ಬಿ ಆಂಟಿಜನನ್ನು ತಗೊಂಡು ರಕ್ತವನ್ನು ವರ್ಗೀಕರಣ ಮಾಡಿದ ಕೀರ್ತಿ ಯಾರಿಗೆ ಸಿಗುತ್ತೆ? ಸ್ಟೈನರ್ಗೆ ಸಿಗುತ್ತೆ. ಸ್ಟೈನರ್ ಯಾವ ಆಧಾರದ ಮೇಲೆ ರಕ್ತವನ್ನು ವರ್ಗೀಕರಣ ಮಾಡಿದ? ಕೆಂಪು ರಕ್ತ ಕಣಗಳಲ್ಲಿರತಕ್ಕಂತಹ ಆಂಟಿಜನ್ಗಳ ಆಧಾರದ ಮೇಲೆ ರಕ್ತವನ್ನು ವರ್ಗೀಕರಣ ಮಾಡ್ತಾನೆ ಸ್ನೇಹಿತರೆ. ಸೊ ಸ್ನೇಹಿತರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ನಿನ್ನ ಬ್ಲಡ್ ಗ್ರೂಪ್ ಎ ಇದ್ದರೆ ನಿನ್ನ ಬ್ಲಡ್ಡಲ್ಲಿ ಎ ಆಂಟಿಜನ್ ಇದೆ. ನಿನ್ನ ಬ್ಲಡ್ ಗ್ರೂಪ್ ಬಿ ಇತ್ತು ಅಂದರೆ ನಿನ್ನ ಬ್ಲಡ್ಡಲ್ಲಿ ಬಿ ಆಂಟಿಜನ್ ಇದೆ. ನಿನ್ನ ಬ್ಲಡ್ ಗ್ರೂಪ್ ಎ ಬಿ ಇತ್ತು ಅಂದರೆ ನಿನ್ನ ಬ್ಲಡ್ಡಲ್ಲಿ 2 ಆಂಟಿಜನ್ ಇದೆ. ನಿನ್ನ ಬ್ಲಡ್ ಗ್ರೂಪ್ ಓ ಆರ್ 0 ಇತ್ತು ಅಂದರೆ ನಿನ್ನ ಬ್ಲಡ್ಡಲ್ಲಿ 2 ಆಂಟಿಜನ್ ಇಲ್ಲ. ಅರ್ಥಾತ್ ಆಂಟಿಜನ್ಗಳಿಗೆ ವಿರುದ್ಧವಾಗಿ ಆಂಟಿಬಾಡಿ ಇರುತ್ತೆ. ಸಮ್ಟೈಮ್ಸ್ ಎಕ್ಸಾಮಲ್ಲಿ ಕ್ವಶನ್ಸ್, ನಿನ್ನ ಈ ರಕ್ತ ಎಕ್ಸಾಂಪಲ್ ನಿನ್ನ ಬ್ಲಡ್ ಗ್ರೂಪ್ ಎ ಇರುತ್ತೆ, ನಿನ್ನ ರಕ್ತದಲ್ಲಿ ಇರ್ತಕ್ಕಂಥ ಆಂಟಿಬಾಡಿ ಯಾವುದು ಅಂತ ಕೇಳಿಬಿಟ್ರೆ ದಟ್ ಇಸ್ ದ ಬಿ. ಯಾರು ಎ ಬ್ಲಡ್ ಗ್ರೂಪ್ ಇರುತ್ತೋ ಅವ್ರದ್ದು ಆಂಟಿಜನ್ ಯಾರ್ದು ಎ ಇರುತ್ತೋ ಅವ್ರದ್ದು ಆಂಟಿಬಾಡಿ ಏನಾಗಿರುತ್ತೆ? ಬಿ ಇರುತ್ತೆ. ನಿಂದು ಬಿ ಬ್ಲಡ್ ಗ್ರೂಪ್ ಇತ್ತು ಅಂದರೆ ನಿನ್ನ ಆಂಟಿಬಾಡಿ ಏನಾಗಿರುತ್ತೆ? ಎ ಇರುತ್ತೆ. ನಿಂದು ಎ ಬಿ ಬ್ಲಡ್ ಗ್ರೂಪ್ ಇತ್ತು ಅಂದರೆ ನಿನ್ನ ಆಂಟಿಬಾಡಿ 0 ಇರುತ್ತೆ. ನಿಂದು 0 ಬ್ಲಡ್ ಗ್ರೂಪ್ ಇತ್ತು ಅಂದರೆ ಆಂಟಿಬಾಡಿ ಎ ಬಿ ಇರುತ್ತೆ. 2 ಆಂಟಿಬಾಡಿಗಳನ್ನು ಹೊಂದಿರುವ ರಕ್ತದ ಗುಂಪು ಯಾವುದು ಅಂತ ಕೇಳಿದ್ರೆ, ಆಂಟಿಬಾಡಿಯನ್ನು ಹೊಂದಿರುವ ರಕ್ತದ ಗುಂಪು ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ 0. ಹಾಗಾದರೆ ಆಂಟಿಜನ್ಗೂ ಆಂಟಿಬಾಡಿಗೂ ಒಂದು ಸ್ವಲ್ಪ ವೇರಿಯೇಷನ್ ನೋಡ್ಕೊಳ್ಳಿ. ಎಕ್ಸಾಮ್ ಹಾಲಲ್ಲಿ ನಾವೇನು ಸಾಮ್ ತೆಗೋಕ್ಕಾಗಲ್ಲ, ಇಲ್ಲೇ ಕ್ಲಿಯರಿಟಿ ಮಾಡ್ಕೊಂಡು ಹೋಗಬೇಕು ಅಂತ ಹೇಳಿ ಈ ಪ್ರಶ್ನೆನ ಇಟ್ಕೊಂಡಿದ್ದೀನಿ. ಕನ್ಫ್ಯೂಸ್ ಆದರೆ ಕಾಮೆಂಟ್ ಮಾಡಿ, ಆ ಕಾಮೆಂಟ್ಗೆ ಆನ್ಸರ್ನ ನಮ್ಮ ಟೀಮ್ ಕೊಡುತ್ತೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಸ್ವಲ್ಪ ಬೋನ್ಸ್ಗೆ ಎಂಟ್ರಿ ಆಗೋಣ ಸ್ನೇಹಿತರೆ. ಮೂಳೆಯ ರಚನಾತ್ಮಕ ಘಟಕ ಯಾವುದು? ಮೂಳೆ ಯಾವುದರಿಂದ ರಚನೆ ಆಗತ್ತೆ? ಸೊ ಸಿಂಪಲ್ ಸ್ನೇಹಿತರೆ, ದಟ್ ಇಸ್ ದ ಎ ಈಸ್ ದ ರೈಟ್ ಆನ್ಸರ್. ಮೂಳೆ ಅಂತಕ್ಕಂಥದ್ದು ಹಾವರ್ಸಿಯನ್ ನಾಳ. ಈ ಹಾವರ್ಸಿಯನ್ ನಾಳಗಳು ರಕ್ತ ಕಣಗಳನ್ನು, ಪೋಷಕಾಂಶಗಳನ್ನು ಉತ್ಪತ್ತಿ ಮಾಡ್ತಾ ಮೂಳೆಯನ್ನು ರಚನೆ ಮಾಡುತ್ತೆ ಸ್ನೇಹಿತರೆ. ಹಾಗಾಗಿ ಈ ಹಾವರ್ಸಿಯನ್ ನಾಳಕ್ಕೆ ನಾವೇನಂತ ಕರಿತೀವಿ? ಮೂಳೆಯ ರಚನಾತ್ಮಕ ಘಟಕ, ಸ್ಟ್ರಕ್ಚರಲ್ ಯೂನಿಟ್ ಅಂತ ಕರಿತೀವಿ. ಹಾಗಾದ್ರೆ ಮೂಳೆಯ ಕೋಶಗಳಿಗೆ ಏನಂತ ಕರಿತೀವಿ? ಆಸ್ಟಿಯೋಸೈಟ್ಸ್ ಅಂತ ಕರಿತೀವಿ. ಆಸ್ಟಿಯೋಸೈಟ್ಸ್ ಎಂಬ ಕೋಶಗಳಿಂದ ಆಗಿರತಕ್ಕಂಥ ಮೂಳೆಯ ಅಧ್ಯಯನಕ್ಕೆ ಏನಂತ ಕರಿತೀವಿ? ಆಸ್ಟಿಯೋಲಜಿ ಅಂತ ಕರಿತೀವಿ. ಇದ್ರ ಬಗ್ಗೆ ಇನ್ನು ಡೀಟೇಲ್ ಆಲ್ರೆಡಿ ಕೊಟ್ಟಿದ್ದೀನಿ, ಮತ್ತೊಂದು ಸತಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ ಸ್ನೇಹಿತರೆ. ಲಂಬ ಅಸ್ಥಿಪಂಜರದಲ್ಲಿರುವ ಮೂಳೆಗಳ ಸಂಖ್ಯೆ. ಕಂಪ್ಲೀಟ್ ಆಗಿ ಒಂದು ಅಸ್ಥಿಪಂಜರವನ್ನು ಹಾಕೊಂಡು ನಿಮಗೆ ಸಾಧನಾ ಶಂಕರ ಅಕಾಡೆಮಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಬ್ಯೂಟಿಫುಲ್ ಕ್ಲಾಸ್ ಕೊಟ್ಟಿದ್ದೀನಿ, ನೋಡ್ಕೊಬಿಡಿ. 206 ಮೂಳೆಗಳ ಇತಿಹಾಸನೇ ಅಲ್ಲಿ ಬರೆದಿದ್ದೀನಿ. ಹಾಗಾದ್ರೆ ಲಂಬ ಅಸ್ಥಿಪಂಜರದಲ್ಲಿ ಇರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ದಟ್ ಇಸ್ 80. ಸಾರಿ, ಹೆಂಗೆ ಸಾ ಬ್ಯೂಟಿಫುಲ್ ಪಟ ಎಣಿಸಿ ಬಿಸಾಕ್ಬಿಡ್ಬೋದು ಸಾ. ನಮ್ಮ ತಲೆಯಲ್ಲಿ 29, ಪಕ್ಕೆಲುಬುಗಳು 12, ಓಕೆ, ಕಶೇರುಕ ಮಣಿಗಳು ಒನ್ ಆಫ್ ದ ಬ್ಯೂಟಿಫುಲ್ ಆಗಿ 26, ಎದೆಯಲ್ಲಿ ಸ್ಟರ್ನಮ್, ಇವೆಲ್ಲವನ್ನು ಕೌಂಟ್ ಮಾಡಿ ದಟ್ ಇಸ್ 80 ಬರುತ್ತೆ ಸ್ನೇಹಿತರೆ. ಸೊ ಅಲ್ಲಿಂದ ನಮ್ಮ ಭುಜದಲ್ಲಿ 2,
ಈ ಕೈಯಲ್ಲಿ 30, ಈ ಕೈಯಲ್ಲಿ 30, ಸೊಂಟದಲ್ಲಿ 2, ಈ ಕಾಲಲ್ಲಿ 30, ಈ ಕಾಲಲ್ಲಿ 30. ನೀಟಾಗಿ ಯೋಚನೆ ಮಾಡಿ 206 ಮೂಳೆಗಳು ಬರುತ್ತೆ ನಿಮ್ಮಲ್ಲಿ. ಹಾಗಾದರೆ ಇದಕ್ಕೆ ಎ ಈಸ್ ದ ರೈಟ್ ಆನ್ಸರ್. ಡೌಟ್ ಇತ್ತಾ? ಸೊ ಅಸ್ಥಿ ಪಂಜರದ ಬಗ್ಗೆ ಒಂದು ಬ್ಯೂಟಿಫುಲ್ ಕ್ಲಾಸ್ ಮಾಡಿದ್ದೀನಿ, ಸರ್ಚ್ ಮಾಡು, ಸಿಗತ್ತೆ ನೋಡು. ಓಕೆ, ಇವುಗಳಲ್ಲಿ ಯಾವ ಮೂಳೆ ತಲೆಯಲ್ಲಿ ಕಂಡುಬರಲ್ಲ ಅಂತ. ತಲೆಯಲ್ಲಿ ಕಂಡುಬರದಿರೋ ಮೂಳೆ ಯಾವುದು ಇದರಲ್ಲಿ? ಊಮರ್ ಎಲ್ಲಿ ಕಂಡುಬರುತ್ತೆ? ನನಗೆ ಗೊತ್ತಿರೋಂಗೆ ಮೂಗಲ್ಲಿ ಇರುತ್ತೆ. ಲ್ಯಾಕ್ರಿಮಲ್ ಎಲ್ಲಿರುತ್ತೆ? ನನಗೆ ಗೊತ್ತಿರೋಂಗೆ ಕಣ್ಣಲ್ಲಿ ಇರುತ್ತೆ. ಕಣ್ಣನ್ನು ರಕ್ಷಣೆ ಮಾಡ್ತಕ್ಕಂತಹ ಮೂಳೆ ಯಾವುದು? ಲ್ಯಾಕ್ರಿಮಲ್. ಆ ಲ್ಯಾಕ್ರಿಮಲ್ ಮೂಳೆಯ ಮೇಲೆ ಇರ್ತಕ್ಕಂಥ ಏನು ಮೇಲಿನ ರೆಪ್ಪೆ ಇದೆಯಲ್ವಾ, ಅದರ ಹೊರ ಮೂಲೆಯಲ್ಲಿ ಒಂದು ಗ್ರಂಥಿ ಇದೆ, ಅದಕ್ಕೆ ಲ್ಯಾಕ್ರಿಮಲ್ ಗ್ರಂಥಿ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ಅಶ್ರು ಗ್ರಂಥಿ ಅಂತ ಕರಿತೀವಿ. ಇದು ಕಣ್ಣೀರನ್ನು ಸ್ರವಿಸಿ ಆ ಕಣ್ಣನ್ನು ಏನು ಮಾಡುತ್ತೆ? ರಕ್ಷಣೆ ಮಾಡುತ್ತೆ. ಸೊ ನೆಕ್ಸ್ಟ್ ಸಿ ಮ್ಯಾಂಡಿಬುಲಾ. ಹಬ್ಬ ನಮ್ಮ ತಲೆಯಲ್ಲಿರೋ ಅತ್ಯಂತ ದೊಡ್ಡ ಮೂಳೆ ದವಡೆ ಮೂಳೆ ಅಂತ ಕರಿತೀವಿ. ಮ್ಯಾಗ್ಜಿಲಾ, ಮೀಸೆ ಅಲ್ಲ, ಮ್ಯಾಗ್ಜಿಲಾ. ಮೇಲಿನ ದವಡೆ ಮೂಳೆಗೆ ನಾವು ಅಂತ ಕರಿತೀವಿ ಮ್ಯಾಗ್ಜಿಲಾ ಅಂತ ಕರಿತೀವಿ. ಹಾಗಾದರೆ ಇವು 3 ಮೇಲ್ಗಡೆ ಇರೋವು ತಲೆಯಲ್ಲೇ ಇದೆ. ಸ್ಕ್ಯಾಪುಲಾ ಇದೆ. ಇದು ಯಾವುದಿದು? ಸೊ ಸಿಂಪಲ್, ಇದು ತಲೆಯಲ್ಲಿ ಇಲ್ಲದೆ ಇರತಕ್ಕಂಥ ಮೂಳೆ. ಮತ್ತು ಇದೆಲ್ಲ ಐತಿ ನಮ್ಮ ಹುಡುಗರು 6ನೇ ಪ್ಯಾಕ್ 7ನೇ ಪ್ಯಾಕ್ ಈ ಜಿಮ್ ಈ ಕೆಳಗಡೆ ಲಾಕ್ ಓಪನ್ ಮಾಡ್ತಾರಲ್ಲ, ಬ್ಯೂಟಿ ಬೋನ್ಸ್, ನಮ್ಮ ಭುಜದ ಲಾಕ್ ಹಿಂಗೆ ಓಪನ್ ಮಾಡ್ತಾರಲ್ಲ, ದಟ್ ಇಸ್ ದ ಸ್ಕ್ಯಾಪುಲಾ. ಹಾಗಾದರೆ ಸ್ಕ್ಯಾಪುಲಾ ಅಂತಕ್ಕಂಥ ಮೂಳೆ ಎಲ್ಲಿ ಕಂಡು ಬರುತ್ತೆ? ಭುಜದಲ್ಲಿ. ಇಲ್ಲಿ ತಲೆಯಲ್ಲಿ ಯಾವ ಮೂಳೆ ಇಲ್ಲ ಅಂತ ಕೇಳಿದಾನೆ, ದಟ್ ಇಸ್ ಡಿ ಇಸ್ ದ ರೈಟ್ ಆನ್ಸರ್ ಸ್ನೇಹಿತರೆ. ಸೊ ಸ್ನೇಹಿತರೆ, ಈ ಪ್ರಮುಖ ಮೂಳೆಗಳನ್ನು ಒಂದ್ಸತಿ ನೋಡ್ಕೊಳ್ಳಿ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಯಾವ ಸಂದರ್ಭದಾದರೂ ಬರ್ಬೋದು. ಎಲ್ಲೆಲ್ಲಿದೆ? ಮೂಗಲ್ಲಿ ಊಮರ್ ಇದೆ. ಕಣ್ಣನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಲ್ಯಾಕ್ರಿಮಲ್. ಕ್ಲಿಯರ್. ಮೀಸೆ ಅಂದರೆ ಮೇಲಿನ ದವಡೆ ಮ್ಯಾಗ್ಜಿಲಾ, ಕೆಳಗಿನ ದವಡೆ ಮ್ಯಾಂಡಿಬುಲಾ. ಹಾಗಾದ್ರೆ ನಮ್ಮ ತಲೆಯಲ್ಲಿರ್ತಕ್ಕಂಥ 29 ಮೂಳೆಗಳಲ್ಲಿ ಅತ್ಯಂತ ದೊಡ್ಡ ಮೂಳೆ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಮ್ಯಾಂಡಿಬುಲಾ. ಅತ್ಯಂತ ಚಿಕ್ಕ ಮೂಳೆಯನ್ನು ಕೂಡ ತಲೆಯಲ್ಲೇ ಇದೆ, ಕಿವಿಯಲ್ಲಿ. ದಟ್ ಇಸ್ ದ ಸ್ಟೆಪಿಡಸ್. ಮಿಸ್ ಕೆಳಗಡೆ ಹಾಕಿ ನೋಡಿ, ಮ್ಯಾಲಿಯಸ್ ಇಂಕಸ್ ಸ್ಟೆಪಿಸ್. ಇದು ಕಿವಿಯಲ್ಲಿ ಇರ್ತಕ್ಕಂಥ 3 ಮೂಳೆಗಳು. ಸೊ ಸ್ನೇಹಿತರೆ, ಗಂಟ್ಲಲ್ಲಿ ಒಂದು ಮೂಳೆ ಇದೆ, ಹಯಾಯ್ಡ್. ಈ ಮೂಳೆ ಮೇಲೆ ಒಂದು ಕ್ವಶನ್ ಬರುತ್ತೆ. ಇದು ಇಂಡಿಪೆಂಡೆಂಟ್ ಬೋನ್. 206 ಮೂಳೆಗಳಲ್ಲಿ ಸ್ವತಂತ್ರವಾಗಿರುವ ಏಕೈಕ ಮೂಳೆ ಯಾವುದು ಅಂತ ಕೇಳಿದ್ರೆ ಹಯಾಯ್ಡ್. ಎಲ್ಲಿ ಕಂಡು ಬರುತ್ತೆ ಅಂದರೆ ಗಂಟ್ಲಲ್ಲಿ ಕಂಡು ಬರುತ್ತೆ. ಅಪ್ಪ 6 ಅಡಿ 6 ಇಂಚು ಎದೆ ಅಂತ ಹೇಳ್ತೀವಲ್ವಾ, 6 ಇಂಚು ಎದೆಯಲ್ಲಿ ಒಂದೇ ಮೂಳೆ. ಎದೆಯಲ್ಲಿ ಕಂಡು ಬರ್ತಕ್ಕಂಥ ಏಕೈಕ ಮೂಳೆ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ದ ಸ್ಟರ್ನಮ್. ಸ್ಟರ್ನಮ್. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಏನು 26 ಕಶೇರುಕ ಮಣಿಗಳಿದೆ. ಆ ಕಶೇರುಕ ಮಣಿಗಳಲ್ಲಿ ಫಸ್ಟ್ ಕಶೇರುಕ ಮಣಿ ಅಟ್ಲಾಸ್, ನೆಕ್ಸ್ಟ್ ಕೊನೆಯ ಕಶೇರುಕ ಮಣಿ ಕಾಕೈ. ಸ್ನೇಹಿತರೆ, ಭುಜದಲ್ಲಿ ಮೂಳೆಗಳಿದೆ. ಈ ಹುಡುಗಿಯರು ನೋಡಿ, ಇಲ್ಲೆಲ್ಲ ಮೂಳೆ ಕಾಣುತ್ತೆ. ಹುಡುಗಿಯರಿಗೆ ಈ ಮೂಳೆ ಕಂಡ್ರೆ ಬ್ಯೂಟಿಫುಲ್ ಹುಡುಗಿ ಅಂತ, ಹುಡುಗರದು ಈ ಮೂಳೆ ಓಪನ್ ಆದರೆ ಬ್ಯೂಟಿಫುಲ್ ಹುಡುಗ ಅಂತ. ಹಾಗಾಗಿ ಬ್ಯೂಟಿ ಬೋನ್ಸ್ ಅಂತ ಕರಿತೀವಿ ನಾವು. ಹಾಗಾದರೆ ಈ ಭುಜದಲ್ಲಿ ಇರ್ತಕ್ಕಂಥ ಈ ಮೂಳೆಗೆ ನಾವು ದಟ್ ಇಸ್ ಕ್ಲಾವಿಕಲ್ ಬೋನ್ ಅಂತ ಕರಿತೀವಿ. ಹುಡುಗಿಯರದ ಬ್ಯೂಟಿಫುಲ್ ಬೋನ್ ಕ್ಲಾವಿಕಲ್, ಹುಡುಗರದ ಬ್ಯೂಟಿಫುಲ್ ಬೋನ್ ಇವೆರಡು ಕೂಡ ಭುಜದಲ್ಲಿ ಇದೆ. ದಟ್ ಇಸ್ ದ ಸ್ಕ್ಯಾಪುಲಾ. ಓಕೆ ಸ್ನೇಹಿತರೆ, ನಮ್ಮ ಕೈಗೆ ಬಂದ್ಬಿಡೋಣ. ಹ್ಯೂಮರಸ್ ಇದೆ, ರೇಡಿಯಸ್ ಇದೆ, ಅಲ್ನಾ ಇದೆ. ನೆಕ್ಸ್ಟ್ ಒನ್ ಆಫ್ ದ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕಾರ್ಪೆಲ್ಸ್ ಇದೆ, ಮೆಟಾಕಾರ್ಪಲ್ಸ್ ಇದೆ, ಫೆಲಾಂಜಸ್. ಬೆರಳುಗಳಲ್ಲಿರ್ತಕ್ಕಂಥ ಮೂಳೆಗಳಿಗೆ ಏನಂತ ಕರಿತೀವಿ? ಫೆಲಾಂಜಸ್ ಅಂತ ಕರಿತೀವಿ. ಒಟ್ಟಾರೆಯಾಗಿ ಈ ಕೈಯಲ್ಲಿ 30 ಮೂಳೆ, ಈ ಕೈಯಲ್ಲಿ 30 ಮೂಳೆ ಇದೆ ಸ್ನೇಹಿತರೆ. ಅದೇ ರೀತಿ ನಮ್ಮ ಸೊಂಟದಲ್ಲಿ ಪೆಲ್ವಿಸ್ ಮೂಳೆಗಳಿವೆ. ಈ ಪೆಲ್ವಿಸ್ ಮೂಳೆಗಳಲ್ಲಿ ಒಂದು ಎಕ್ಸಾಮಲ್ಲಿ ಕ್ವಶನ್ ಬರುತ್ತೆ. ಗಂಡಸರಿಗಿಂತ ಹೆಂಗಸರಲ್ಲಿ ದೊಡ್ಡದಾಗಿರ್ತಕ್ಕಂಥ ಮೂಳೆ ಯಾವುದು ಅಂತ ಕೇಳಿದ್ರೆ ದಟ್ ಇಸ್ ಪೆಲ್ವಿಸ್ ಮೂಳೆ. ಸೊ ನೆಕ್ಸ್ಟ್, ನಮ್ಮ ದೇಹದಲ್ಲಿರೋ ಅತ್ಯಂತ ದೊಡ್ಡ ಮೂಳೆ ಯಾವುದು? ತೊಡೆ ಮೂಳೆ, ಫೀಮರ್. ಆ ಫೀಮರ್ನ ಕೆಳಭಾಗ ಮಂಡಿ ಮೇಲೆ ಒಂದು ಚಿಪ್ ಇದೆ. ಆ ಚಿಪ್ಪು ಮೂಳೆಗೆ ಏನಂತ ಕರಿತೀವಿ? ಪಟೇಲ್ಲ. ಎಕ್ಸಾಮಲ್ಲಿ ಕ್ವಶನ್ ಬರ್ಬೋದು. ಪಟೇಲ್ಲ ಎಂಬ ಮೂಳೆ ನಮ್ಮ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಪಟೇಲ್ಲ ಎಲ್ಲ ಹಾಕ್ತಾರೋ ಅಲ್ಲೇ ಬರುತ್ತೆ, ಮಂಡಿಯಲ್ಲಿ ಕಂಡು ಬರುತ್ತೆ. ಸೊ ಅದರ ಜೊತೆಗೆ ಆ ಮಂಡಿಯ ಕೆಳಗಡೆ ಟಿಬಿ ಅಂತಕ್ಕಂಥ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ನಮ್ಮ ದೇಹದ ಮೂಳೆ ಇದೆ. ಅದರ ಪಕ್ಕನೇ ಫೆಬುಲಾ ಇದೆ, ಅದು ಮುಂಗಾಲಲ್ಲಿ ಇದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಕೆಳಗಡೆ ಟಾರ್ಸಲ್ಸ್, ಮೆಟಾಟಾರ್ಸಲ್ಸ್. ಟಾರ್ಸಲ್ಸ್ 7 ಇದೆ, ಮೆಟಾಟಾರ್ಸಲ್ಸ್ 5 ಇದೆ. ನೆಕ್ಸ್ಟ್ ಫೆಲಾಂಜಸ್, ನಮ್ಮ ಕಾಲು ಬೆರಳುಗಳಲ್ಲಿ ಇರ್ತಕ್ಕಂಥ ಫೆಲಾಂಜಸ್ ಮೂಳೆಗಳು ಮತ್ತೆ ಸೇಮ್ ಸ್ನೇಹಿತರೆ. ಓಕೆ, ಸೊ ಒಟ್ಟಾರೆಯಾಗಿ ಈ ಕಾಲಲ್ಲಿ 30 ಇದೆ, ಈ ಕಾಲಲ್ಲಿ 30 ಇದೆ ಮೂಳೆಗಳು. ಈ ಕೈಯಲ್ಲಿ 30, ಈ ಕೈಯಲ್ಲಿ 30. ಓಕೆ, ಎಷ್ಟಾಯಿತು? 60 60 120. ಕ್ಲಿಯರ್. ಇಲ್ಲಿ 2 ಇದೆ, 122. ಇಲ್ಲಿ 4 ಇದೆ, 126. ಲಂಬ ಕಂಕಾಲ ವ್ಯವಸ್ಥೆಯಲ್ಲಿ 80 ಇದೆ. 206 ಮೂಳೆಗಳ ಕಾಂಪ್ಲೀಟ್ ಇತಿಹಾಸ ನಾನೇ ಮಾಡಿದ್ದೀನಿ, ಬರೆದು ಬೋರ್ಡ್ ಮೇಲೆ. ಅದನ್ನು ನೋಡ್ಕೊಳ್ಳಿ. ಇಷ್ಟನ್ನು ನೀವು ಮೆಮೊರಿಯಲ್ಲಿ ಇಟ್ಕೊಳ್ಳೇಬೇಕು ಅಂತ ಹೇಳ್ತಾ ನೆಕ್ಸ್ಟ್ ಮೃದ್ವಸ್ಥಿಗಳನ್ನು ಆವರಿಸಿರುವ ಪೊರೆಯ ಬಗ್ಗೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಸ್ನೇಹಿತರೆ. ಮೃದ್ವಸ್ಥಿಗಳನ್ನು ಆವರಿಸಿರುವ ಪೊರೆ ಯಾವುದು? ಈ ಕ್ವಶನ್ ಯಾಕೆ ಹಾಕ್ಕೊಂಡೆ ಅಂದರೆ ನೋಡಿ, ಈ ಆಪ್ಷನ್ ನೋಡಿದಾಗ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದು ಪೆರಿಕಾರ್ಡಿಯಂ ಪೊರೆ, ಇನ್ನೊಂದು ಪೆರಿಕಾಂಡ್ರಿಯಂ ಪೊರೆ. ನಮ್ಮ ಹುಡುಗರು ಕೆಲವು ಸತಿ 0 ಮಿಸ್ ಆಗಿದೆ. 0 ಅಲ್ಲ,
ಪೆರಿಕಾಂಡ್ರಿಯಂ ಪೊರೆ ಅಂದರೆ ಮೃದ್ವಸ್ಥಿಯನ್ನು ಆವರಿಸಿರುವ ಪೊರೆ. 0 ತೆಗೆದುಬಿಟ್ರೆ ಪೆರಿಕಾರ್ಡಿಯಂ ಪೊರೆ ಅಂತಕ್ಕಂಥದ್ದು ಸ್ನೇಹಿತರೆ ಹೃದಯವನ್ನು ಆವರಿಸಿರುವ ಪೊರೆ. ಹೃದಯವನ್ನು ಆವರಿಸಿರುವ ಪೊರೆ ಪೆರಿಕಾರ್ಡಿಯಂ ಆದರೆ ಮೃದ್ವಸ್ಥಿಯನ್ನು ಆವರಿಸಿರುವ ಪೊರೆ ದಟ್ ಇಸ್ ದ ಪೆರಿಕಾಂಡ್ರಿಯಂ ನೋಡ್ಕೊಳ್ಳಿ ಅಂತ ಹೇಳ್ತಾ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ನರ ಅಂಗಾಂಶದ ರಚನಾತ್ಮಕ ಘಟಕ ಯಾವುದು? ನ್ಯೂರಾನ್ ಸ್ನೇಹಿತರೆ. ನ್ಯೂರಾನ್ ನರ ಅಂಗಾಂಶದ ರಚನಾತ್ಮಕ ಘಟಕ. ಇದ್ರ ಬಗ್ಗೆ ಇನ್ ಡೀಟೇಲ್ ಕ್ಲಾಸನ್ನು ಬ್ಯೂಟಿಫುಲ್ ಆಗಿ ಸಾಧನಾ ಶಂಕರ್ ಅಕಾಡೆಮಿ ಶಂಕರ್ ಸರ್ ಕಂಟಿನ್ಯೂ ಮಾಡ್ತಾರೆ ಸ್ನೇಹಿತರೆ. ಮತ್ತೊಮ್ಮೆ ನಿಮಗೆ ಈ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಬೇಸಿಕ್ ಅಂಡ್ ಫೌಂಡೇಶನ್ಸ್ ಕೋರ್ಸಿಗೆ ಆಹ್ವಾನವನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಹುಡುಗರಿಗೆ ಕೇಳಿ. ಈಗೆಲ್ಲ ಅಡ್ಮಿಷನ್ ಆಗಿರ್ತಕ್ಕಂಥ ಹುಡುಗರು ಎವ್ರಿ ಡೇ 12 ಗಂಟೆ 14 ಗಂಟೆ ಟಾಪಿಕನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಆದಷ್ಟು ಬೇಗ ಬಂದು ಈ ಕೆಳಗಡೆ ಇರ್ತಕ್ಕಂಥ ನಂಬರ್ಗಳನ್ನು ಬಳಸ್ಕೊಂಡು ಜಾಯ್ನ್ ಆಗಿ ಸ್ನೇಹಿತರೆ. ಸ್ನೇಹಿತರೆ, KS, IAS, SDA, FDA, ಗ್ರೂಪ್ ಸಿ ಯಾವುದೇ ಎಕ್ಸಾಮ್ ಇರಲಿ, ಆ ಎಕ್ಸಾಮ್ಗಳಿಗೆ ಈ ತಿಂಗಳು ಫೌಂಡೇಶನ್ ಕೋರ್ಸ್ ಆಗುತ್ತೆ. ಅದರ ಜೊತೆಗೆ 4 ತಿಂಗಳು ಕೋರ್ಸು ಕೂಡ ನಡೀತಾ ಇದೆ ಸ್ನೇಹಿತರೆ. ಯಾವುದೇ ಕೋರ್ಸಿಗೆ ಜಾಯ್ನ್ ಆಗಿ ಬೇಸಿಕ್ ಆಗಿ ಈ ಜಗತ್ತನ್ನು ಹೇಗೆ ಗೆಲ್ಲಬಹುದು ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಕಂಟೆಂಟನ್ನು ಈ ಯುವ ಟೀಮಿಂದ ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಭಗವಂತ ಒಳ್ಳೇದು ಮಾಡಲಿ. ನಮಸ್ಕಾರ, ಬಾಯ್ ಬಾಯ್. ಮತ್ತೊಂದು ಕ್ಲಾಸ್ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ. ಬಾಯ್.